ನಮಸ್ಕಾರ ಗೆಳೆಯರೆ, ಕೌಂಡಿನ್ಯ ಇನ್ಸ್ಟಿಟ್ಯೂಟ್ ಆಫ್ ಕಾಂಪಿಟೇಟಿವ್ ಸ್ಟಡೀಸ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ಅಟ್ಮೋಸ್ಟ್ ಇಂಪಾರ್ಟೆಂಟ್ 50 ಜಿ ಕೆ ಸೈನ್ಸ್ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ ವಿತ್ ಎಕ್ಸ್ಪ್ಲನೇಷನ್, ವಿತ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಏನು. ಮತ್ತು ಇದು ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರಿಂದ ತೆಗೆದಿರುವಂಥದ್ದು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂದರೆ ಎಷ್ಟು ಇಂಪಾರ್ಟೆನ್ಸ್ ಇರುತ್ತೆ ಅಂತ ನಿಮಗೂ ಗೊತ್ತು. ಮತ್ತು ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಕಂಪ್ಲೀಟ್ಲಿ 1979 IAS ಇಂದ ಟಿಲ್ ಇಲ್ಲಿವರೆಗೂ ಕಂಪ್ಲೀಟ್ಲಿ ಇದೊಂದು ಸೀರೀಸ್ ಕಂಟಿನ್ಯೂಸ್ ಆಗಿ ಮುಂದುವರಿಯುತ್ತೆ ಸೈನ್ಸ್ದು. ಸೊ ಇದು ಎಲ್ಲ ಎಕ್ಸಾಮ್ಸ್ಗೂ ಆಗುತ್ತೆ, KS ಇಂದ ಹಿಡಿದು ನಿಮ್ಮ PC ಎಕ್ಸಾಮ್ಸ್ವರೆಗೂ ಎಲ್ಲ ಎಕ್ಸಾಮ್ಸ್ಗೂ ಆಗುತ್ತೆ. ಮೇನ್ಲಿ ಗ್ರೂಪ್ ಸಿಗೆ ತುಂಬ ಕ್ವಶನ್ಸ್ ರಿಪೀಟ್ ಆಗ್ತಾ ಇರ್ತವೆ. ಸೈನ್ಸ್ ಸೆಕ್ಟ್ರಲ್ಲಿ ಸುಮಾರು ಜನ ತುಂಬ ತೊಂದರೆ ಅಂತ ಮೆಸೇಜಸ್ ಬಂದಿತ್ತು, ಕಾಲ್ಸು ಬಂದಿತ್ತು. ಸೊ ಅದಕ್ಕೋಸ್ಕರ ಮಾಡಾಕ್ತಾ ಇದ್ದೀವಿ, ಯೂಟಿಲೈಸ್ ಮಾಡ್ಕೊಳ್ಳಿ. ದಯವಿಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಬರೆದಿಟ್ಕೊಳ್ಳಿ. ಬರೆಯೋದ್ರಿಂದ ಆಗ್ತಕ್ಕಂಥ ಉಪಯೋಗ ಏನಂದರೆ, ಈಗ ಎಸ್ಸೆ ರೈಟಿಂಗ್ ಇದೆ, ಎಸ್ಸೆ ರೈಟಿಂಗ್ ಫಾಸ್ಟ್ ಆಗುತ್ತೆ, ನಿಮಗೆ ಅನುಕೂಲ ಆಗುತ್ತೆ. ಎಸ್ಸೆ ರೈಟಿಂಗ್ ಬರೀಲಿಕ್ಕೂ ಅನುಕೂಲ ಆಗುತ್ತೆ. ಎಸ್ಸೆ ರೈಟಿಂಗ್ ಬರೀಲಿಕ್ಕೆ ತುಂಬ ಫಾಸ್ಟ್ ಹ್ಯಾಂಡ್ ರೈಟಿಂಗ್ ಬೇಕಾಗುತ್ತೆ, ಪ್ರಿಸ್ಕ್ರೈಬ್ ಟೈಮಿಂಗ್ಸ್ ಇರುತ್ತೆ. ಸೊ ಅಷ್ಟರೊಳಗಡೆ ಮುಗಿಸ್ಬೇಕಾಗುತ್ತೆ. ಬರೆಯೋದ್ರಿಂದ ತುಂಬ ಅನುಕೂಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಬರೀರಿ. ಏನೋ ಬೇರೆ ಬರೆಯೋ ಬದಲು ಈ ನೋಟ್ಸ್ನೇ ಮಾಡಿ ಇಟ್ಕೊಳ್ಳಿ, ಅದು ಆಗುತ್ತೆ, ಈ ನೋಟ್ಸು ರೆಡಿ ಆಗುತ್ತೆ ಅಂತ ಹೇಳ್ತಾ, ನೀವು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ಗೆ ಶೇರ್ ಮಾಡಿ, ಎಲ್ಲರಿಗೂ ಅನುಕೂಲ ಆಗಲಿ. ಈ ನೋಟ್ಸು ಸೈನ್ಸ್ದು ಕಂಟಿನ್ಯೂ ಆಗುತ್ತೆ. ಇದು ಪ್ರೀವಿಯಸ್ ಇಯರಿಂದ ಎತ್ತಿರ್ತಕ್ಕಂಥ ಕ್ವಶನ್ಸು. ಸೊ ವಿತ್ ಆನ್ಸರ್ಸು ಪ್ಲಸ್ ಎಕ್ಸ್ಪ್ಲನೇಷನ್, ಕಂಪ್ಲೀಟ್ ಎಕ್ಸ್ಪ್ಲನೇಷನ್ಸು, ಟಾಪ್ ಮೋಸ್ಟ್ 50 ಇದನ್ನ ಎತ್ತಿದ್ವಿ. ಇದು ಹಿಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ನೋಡ್ತಾ ಹೋಗೋಣ ಬನ್ನಿ. ಫಸ್ಟ್ ಕ್ವಶನ್ನು, ಮನುಷ್ಯನ ದೇಹದಲ್ಲಿ ಕೊಬ್ಬು ಈ ಭಾಗದಲ್ಲಿ ಸಂಗ್ರಹವಾಗ್ತದೆ. ಮನುಷ್ಯನ ದೇಹದಲ್ಲಿ ಕೊಬ್ಬು ಈ ಭಾಗದಲ್ಲಿ ಸಂಗ್ರಹವಾಗ್ತದಪ್ಪ ಅಂದರೆ ಅಡಿಪೋಸ್ ಅಂಗಾಂಶ ಅಂತ ಬರುತ್ತೆ. ಅದು ಚರ್ಮದ ಕೆಳಗಡೆ ಇರುತ್ತೆ, ಅದು ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್. ಇದರಲ್ಲಿ ಅಡಿಪೋಸ್ ಅಂಗಾಂಶ ಅಂತ, ಸರಿಯಾದಂಥ ಉತ್ತರ ಅಡಿಪೋಸ್ ಅಂಗಾಂಶ ಅಂತ. ಸೊ ಮುಂದೆ ನೋಡ್ತಾ ಹೋಗೋಣ. ಆಕ್ಚುಲಿ ಅಡಿಪೋಸ್ ಅಂಗಾಂಶ ಎಲ್ಲಿ ಕಂಡು ಬರುತ್ತಪ್ಪ ಅಂದರೆ ಚರ್ಮದ ಕೆಳಗಡೆ ಕಂಡು ಬರ್ತದೆ, ನಮ್ಮ ಚರ್ಮದ ಕೆಳಗಡೆ ಕಂಡು ಬರ್ತದೆ. ಇದರ ಕಾರ್ಯ ಏನಪ್ಪಾ ಅಂದರೆ, ಇದು ಕೊಬ್ಬನ್ನು ಸಂಗ್ರಹಿಸುತ್ತೆ, ಫ್ಯಾಟ್ನ ಸ್ಟೋರೇಜ್ ಮಾಡ್ಕೊಳ್ಳುತ್ತೆ. ಸೊ ಇದು ಫ್ಯಾಟ್ನ ಸ್ಟೋರೇಜ್ ಮಾಡ್ಕೊಳ್ಳುತ್ತೆ, ದೇಹದ ತಾಪನೂ ಸಹ ಅದೇ ರೀತಿ ಕಾಪಾಡುತ್ತೆ. ಆಕ್ಚುಲಿ ಇದನ್ನ ಬೊಜ್ಜು ಅಂಗಾಂಶ ಅಂತಲೂ ಕರೀತಾರೆ, ಇನ್ನೊಂದು ಹೆಸರು ಬೊಜ್ಜು ಅಂಗಾಂಶ ಅಂತಲೂ ಕರೀತಾ ಬರ್ತಾರೆ. ಚಿತ್ರದಲ್ಲಿ ನೋಡ್ಬೋದು, ನೀಟಾಗಿ ಹೇಳಿದೀವಿ. ಸೊ ಸರಿಯಾದ ಉತ್ತರ ಅಡಿಪೋಸ್ ಅಂಗಾಂಶ. ಮುಂದೆ ನೋಡ್ತಾ ಹೋಗೋಣ. ದೇಹದ ವಿವಿಧ ಭಾಗಗಳಿಂದ ಮೆದುಳು ಗ್ರಹಿಸುವ ಹಾಗೂ ಮೆದುಳಿನಿಂದ ದೇಹದ ಇತರ ಭಾಗಗಳಿಗೆ ಹೋಗುವ ಸಂದೇಶಗಳು ಯಾವ ರೂಪದಲ್ಲಿರ್ತವೆ? ಮೆದುಳು ಗ್ರಹಿಸ್ತಕ್ಕಂಥ ಒಂದು ಸಂದೇಶ ಮತ್ತು ಮೆದುಳಿನಿಂದ ದೇಹದ ಇತರ ಭಾಗಗಳಿಗೆ ಹೋಗ್ತಕ್ಕಂಥ ಕೆಲವೊಂದು ಸಂದೇಶಗಳು ಯಾವ ರೂಪದಲ್ಲಿರ್ತವಪ್ಪ ಅಂದರೆ ನರ ಸಂವೇದನೆಗಳು ಅಂತ. ಸರಿಯಾದಂಥ ಉತ್ತರ ಅಂದರೆ ನರ್ವ್ ಇಂಪಲ್ಸ್ ಮುಖಾಂತರ ಇರ್ತವೆ. ಅಲ್ಲಿ ನ್ಯೂರಾನ್ ಚಿತ್ರ ನೋಡ್ಬೋದು ನೀವು. ಮುಂದೆ ನೋಡ್ತಾ ಹೋಗೋಣ, ಇದರ ಸಂಬಂಧಪಟ್ಟಂತ ಎಕ್ಸ್ಪ್ಲನೇಷನ್ ಮುಂದೆ ನೋಡೋಣ. ಸರಿಯಾದ ಉತ್ತರ ನರ ಸಂವೇದನೆಗಳು ಅಂತ. ಮುಂದೆ ನೋಡ್ತಾ ಹೋಗೋಣ. ನರ ಅಂಗಾಂಶ ಅಂದರೆ ಮಾನವನ ದೇಹದಲ್ಲಿರ್ತಕ್ಕಂಥ ಅಂಗಾಂಶಗಳಲ್ಲೆಲ್ಲ ಅತ್ಯಂತ ಹೆಚ್ಚು ವೈಶಿಷ್ಟ್ಯಪೂರ್ಣವಾದದ್ದು ಅಂದರೆ ಈ ನರ ಅಂಗಾಂಶನೇನೆ. ದೇಹದ ಎಲ್ಲ ಚಟುವಟಿಕೆಗಳನ್ನ ನಿಯಂತ್ರಿಸುವುದು ನರಮಂಡಲ ವ್ಯವಸ್ಥೆಯ ರಚನೆ ಹಾಗೂ ಕ್ರಿಯೆಯ ಘಟಕವಾಗಿರ್ತಕ್ಕಂಥ ಈ ಅಂಗಾಂಶ 2 ರೀತಿಯ ಜೀವಕೋಶಗಳಿಂದ ಉಂಟಾಗಿರ್ತದಂತೆ. ಮತ್ತೆ ರಿಪೀಟ್ ಮಾಡ್ತೀನಿ, ಮಾನವನ ದೇಹದಲ್ಲಿರ್ತಕ್ಕಂಥ ಅಂಗಾಂಶಗಳಲ್ಲೆಲ್ಲ ಅತ್ಯಂತ ಹೆಚ್ಚು ವಿಶಿಷ್ಟವಾದದ್ದು ಅಂದರೆ ನರ ಅಂಗಾಂಶ. ಆಕ್ಚುಲಿ ಇದು ದೇಹದ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಿಸುವ ನರಮಂಡಲ ವ್ಯವಸ್ಥೆಯ ರಚನೆ ಹಾಗೂ ಕ್ರಿಯೆಯ ಘಟಕವಾಗಿರ್ತಕ್ಕಂಥ ಈ ಅಂಗಾಂಶವು 2 ರೀತಿಯ ಜೀವಕೋಶಗಳಿಂದ ಉಂಟಾಗಿದೆಯಂತೆ. ಅದು ಯಾವುದಪ್ಪ ಅಂದರೆ ನರಕೋಶಗಳು ಮತ್ತು ನರ ಅಂಟುಕೋಶಗಳು ಅಂತ. ಕನ್ನಡದಲ್ಲಿ ನರಕೋಶಗಳು ಮತ್ತು ನರ ಅಂಟುಕೋಶಗಳು ಅಂತ. ಮುಂದೆ ನೋಡ್ತಾ ಹೋಗೋಣ. ಮುಂದೆ ನರಕೋಶಗಳು ಅಂದರೆ ನ್ಯೂರಾನ್ನ ಕಾರ್ಯ ಏನಪ್ಪಾ ಅಂತ ನೋಡ್ತಾ ಹೋಗೋದಾದ್ರೆ, ನ್ಯೂರಾನ್ನ ಕಾರ್ಯ ಏನಪ್ಪಾ ಅಂದರೆ ನರಾವೇಗಗಳನ್ನು ಅಂದರೆ ನರ್ವ್ ಇಂಪಲ್ಸ್ ದೇಹದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಸಾಗಿಸುವ ವಿಶಿಷ್ಟ ಕ್ರಿಯೆಯಲ್ಲಿ ಭಾಗವಹಿಸ್ತವೆ. ಇವು ನರಾವೇಗಗಳು ಅಂದರೆ ನರ್ವ್ ಇಂಪಲ್ಸ್ಗಳನ್ನು ದೇಹದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಸಾಗಿಸ್ತಕ್ಕಂಥ ವಿಶಿಷ್ಟ ಕ್ರಿಯೆಯಲ್ಲಿ ಭಾಗವಹಿಸ್ತವೆ ನರಕೋಶಗಳು. ನ್ಯೂರಾನ್ನ ಕಾರ್ಯ ಇದು. ಮತ್ತೆ ನರ ಅಂಟುಕೋಶಗಳು ಅಂತ ಹಿಂದೆ ಹೇಳಿದ್ನಲ್ಲ, ಅವು ಅಂದರೆ ನ್ಯೂರಲಾಜಿಕಲ್ ಸೆಲ್ಸ್ ಅಂತ ಕರಿತೀವಿ. ಅದರ ಕಾರ್ಯ ಏನಪ್ಪಾ ಅಂತ ನೋಡ್ತಾ ಹೋಗೋದಾದ್ರೆ, ನರಮಂಡಲದ ಘಟಕಗಳಿಗೆ ಅಗತ್ಯವಿರ್ತಕ್ಕಂಥ ಬೆಂಬಲ ಮತ್ತು ರಕ್ಷಣೆಯನ್ನು ಒದಗಿಸೋದು ನ್ಯೂರಲಾಜಿಕಲ್ ಸೆಲ್ಸ್ಗಳ ಕಾರ್ಯ. ಮುಂದೆ ನೋಡ್ತಾ ಹೋಗೋಣ. ಈ ಕೆಳಕಂಡವುಗಳಲ್ಲಿ ಸಸ್ಯ ಜೀವಕೋಶಗಳಲ್ಲಿ ಇರುವಂಥದ್ದು ಆದರೆ ಪ್ರಾಣಿ ಜೀವಕೋಶಗಳಲ್ಲಿ ಇಲ್ಲದೆ ಇರುವಂಥದ್ದು. ಇದು ಸುಮಾರು ಸಾರಿ ರಿಪೀಟ್ ಆಗಿದೆ, ತುಂಬಾ ಇಂಪಾರ್ಟೆಂಟು.
ಇವೆಲ್ಲಾನು ಇಂಪಾರ್ಟೆಂಟ್ ಇದೇನೆ, ಇಂಡಿವಿಜುವಲ್ ಆಗಿ ಕೇಳ್ತಾ ಇರ್ತಾರೆ. ನಾನು ಹೇಳ್ತಾ ಹೋಗ್ತೀನಿ. ಈ ಕೆಳಗಿನವುಗಳಲ್ಲಿ ಸಸ್ಯ ಜೀವಕೋಶಗಳಲ್ಲಿ ಇರುವಂಥದ್ದು ಆದರೆ ಪ್ರಾಣಿ ಜೀವಕೋಶಗಳಲ್ಲಿ ಇಲ್ಲದೆ ಇರುವಂಥದ್ದು ಯಾವುದು ಅಂತ ಕೇಳ್ತಾ ಇರ್ತಾರೆ. ಸೊ ಸರಿಯಾದಂಥ ಉತ್ತರ ಪ್ಲಾಸ್ಟಿಡ್ ಮತ್ತು ಕೋಶಭಿತ್ತಿ ಅಂತ. ಪ್ಲಾಸ್ಟಿಡ್ ಅಂಡ್ ಕೋಶಭಿತ್ತಿ. ಸರಿಯಾದಂಥ ಉತ್ತರ ಪ್ಲಾಸ್ಟಿಡ್ ಮತ್ತು ಕೋಶಭಿತ್ತಿ ಅಂತ. ಇದಕ್ಕೆ ಸರಿಯಾದಂಥ ಎಕ್ಸ್ಪ್ಲನೇಷನ್ ನೋಡ್ತಾ ಹೋಗೋಣ ನೆಕ್ಸ್ಟ್ ಇದರಲ್ಲಿ. ಸಸ್ಯ ಹಾಗೂ ಪ್ರಾಣಿ ಜೀವಕೋಶಗಳಿಗೆ ಇರ್ತಕ್ಕಂಥ ವ್ಯತ್ಯಾಸಗಳನ್ನ ನೋಡ್ತಾ ಹೋದ್ರೆ ಅದಕ್ಕೆ ಸರಿಯಾದಂಥ ಉತ್ತರ ಈಸಿಯಾಗಿ ಸಿಗುತ್ತೆ. ಸೊ ನಾಲೆಡ್ಜು ಬೆಳೆದಂಗೆ ಆಗುತ್ತೆ. ನೋಡ್ತಾ ಹೋಗೋಣ. ಸಸ್ಯ ಜೀವಕೋಶ ಒಂದ್ ಕಡೆ, ಪ್ರಾಣಿ ಜೀವಕೋಶ ಒಂದ್ ಕಡೆ ನೀಟಾಗಿ ಬರ್ಕೊಳ್ಳಿ, ಬಾಕ್ಸ್ ಮಾಡ್ಕೊಳ್ಳಿ. ಸಸ್ಯ ಜೀವಕೋಶ ಪ್ರಾಣಿ ಜೀವಕೋಶಕ್ಕಿಂತ ದೊಡ್ಡದಾಗಿರ್ತದೆ. ಸಸ್ಯ ಜೀವಕೋಶಗಳು ಪ್ರಾಣಿ ಜೀವಕೋಶಕ್ಕಿಂತ ಸ್ವಲ್ಪ ದೊಡ್ಡದಾಗಿರ್ತವೆ ಗಾತ್ರದಲ್ಲಿ. ಈ ಪ್ರಾಣಿ ಜೀವಕೋಶ ಸಸ್ಯ ಜೀವಕೋಶಕ್ಕಿಂತ ಕಂಪ್ಯಾರಿಟಿವ್ಲಿ ಚಿಕ್ಕದಾಗಿರುತ್ತೆ. ಸೊ ಅದರ ಅರ್ಥ ಸಸ್ಯ ಜೀವಕೋಶ ದೊಡ್ಡದಾಗಿರುತ್ತೆ, ಪ್ರಾಣಿ ಜೀವಕೋಶ ಚಿಕ್ಕದಾಗಿರುತ್ತೆ. ಒಂದು ವ್ಯತ್ಯಾಸ ಗೊತ್ತಾಯ್ತಲ್ಲ. ನೆಕ್ಸ್ಟ್, ಕೋಶ ಭಿತ್ತಿಯು ಕೋಶ ಪೊರೆಯೊಂದಿಗೆ ಕಂಡುಬರುತ್ತದೆ. ಇದರಲ್ಲಿ ಸಸ್ಯ ಜೀವಕೋಶದಲ್ಲಿ ಕೋಶ ಭಿತ್ತಿಯು ಕೋಶ ಪೊರೆಯೊಂದಿಗೆ ಕಂಡುಬರುತ್ತೆ. ಕೋಶ ಭಿತ್ತಿ ಕೋಶ ಪೊರೆಯೊಂದಿಗೆ ಇರುತ್ತೆ. ಇಲ್ಲಿ ಪ್ರಾಣಿ ಜೀವಕೋಶದಲ್ಲಿ ಕೋಶ ಭಿತ್ತಿ ಕಂಡುಬರುವುದಿಲ್ಲ, ಕೇವಲ ಕೋಶ ಪೊರೆ ಮಾತ್ರ ಇರುತ್ತೆ. ಕೇವಲ ಕೋಶ ಪೊರೆ ಮಾತ್ರ ಇರುತ್ತೆ. ಎಕ್ಸಾಮ್ಗೆ ಕೇಳ್ತಾ ಇರ್ತಾರೆ, ಕೇವಲ ಕೋಶ ಪೊರೆ ಮಾತ್ರ ಇರುತ್ತೆ. ಮುಂದೆ ನೋಡ್ತಾ ಹೋಗೋಣ. ಪ್ಲಾಸ್ಟಿಡ್ ವರ್ಣಕಗಳು ಸಸ್ಯ ಜೀವಕೋಶದಲ್ಲಿ ಪ್ಲಾಸ್ಟಿಡ್ಗಳು ಸಸ್ಯ ಜೀವಕೋಶದಲ್ಲಿ ಪ್ಲಾಸ್ಟಿಡ್ಗಳು ಇರ್ತವೆ. ಅದೇ ರೀತಿ ಪ್ರಾಣಿ ಜೀವಕೋಶದಲ್ಲಿ ನೋಡೋದಾದ್ರೆ ಪ್ಲಾಸ್ಟಿಡ್ಗಳು ಇರೋದಿಲ್ಲ. ಮುಂದೆ ನೋಡ್ತಾ ಹೋಗೋಣ. ರಸದಾನಿಗಳು ದೊಡ್ಡದಾಗಿರ್ತವೆ. ಎಲ್ಲಿ? ಸಸ್ಯ ಜೀವಕೋಶದಲ್ಲಿ ರಸದಾನಿಗಳು ದೊಡ್ಡದಾಗಿರ್ತವೆ. ಅದೇ ಪ್ರಾಣಿ ಜೀವಕೋಶದಲ್ಲಿ ರಸದಾನಿಗಳು ಅತ್ಯಂತ ಚಿಕ್ಕದಾಗಿರ್ತವೆ. ಮುಂದೆ ನೋಡ್ತಾ ಹೋಗೋಣ. ಸಸ್ಯ ಜೀವಕೋಶದಲ್ಲಿ ಸೆಂಟ್ರಿಯೋಲ್ಸ್ಗಳು ಕಂಡುಬರುವುದಿಲ್ಲ. ಸಸ್ಯ ಜೀವಕೋಶದಲ್ಲಿ ಸೆಂಟ್ರಿಯೋಲ್ಗಳು ಯಾವುದೇ ಕಾರಣದಿಂದ ಕಂಡುಬರೋದಿಲ್ಲ. ಅದೇ ಪ್ರಾಣಿ ಜೀವಕೋಶದಲ್ಲಿ ಸೆಂಟ್ರಿಯೋಲ್ಸ್ ಇರ್ತವೆ. ನೆಕ್ಸ್ಟ್, ಸಸ್ಯ ಜೀವಕೋಶಗಳು ನಿರ್ದಿಷ್ಟವಾದ ಆಯತಾಕಾರದಲ್ಲಿ ಕಂಡುಬರ್ತವೆ. ಯಾವ ಆಕಾರ ಅಂತ ಕೇಳಿದ್ರೆ ಸಸ್ಯ ಜೀವಕೋಶಗಳು ನಿರ್ದಿಷ್ಟವಾದ ಆಯತಾಕಾರದಲ್ಲಿ ಕಂಡುಬರ್ತವೆ. ಅದೇ ಪ್ರಾಣಿ ಜೀವಕೋಶಗಳು ಕೆಲವು ಅಂಡಾಕಾರದಲ್ಲಿದ್ರೆ ಕೆಲವು ನಿರ್ದಿಷ್ಟ ಆಕಾರವನ್ನ ಹೊಂದಿರೋದಿಲ್ಲ. ಮುಂದೆ ನೋಡ್ತಾ ಹೋಗೋಣ. ಸಸ್ಯ ಜೀವಕೋಶಗಳಲ್ಲಿ ಗಾಲ್ಗಿ ಸಂಕೀರ್ಣ ಚಿಕ್ಕ ಘಟಕಗಳನ್ನ ಹೊಂದಿರ್ತವೆ. ಗಾಲ್ಗಿ ಕಾಂಪ್ಲೆಕ್ಸ್ ಅಂತ ಕರಿತೀವಿ ಇಂಗ್ಲಿಷಲ್ಲಿ. ಸಸ್ಯ ಜೀವಕೋಶದಲ್ಲಿ ಗಾಲ್ಗಿ ಕಾಂಪ್ಲೆಕ್ಸ್ ಚಿಕ್ಕ ಘಟಕಗಳನ್ನ ಹೊಂದಿರ್ತವೆ. ಅದೇ ಪ್ರಾಣಿ ಜೀವಕೋಶದಲ್ಲಿ ನೋಡೋದಾದ್ರೆ ಅತಿ ವಿಸ್ತಾರವಾದ ಒಂದೇ ಒಂದು ಗಾಲ್ಗಿ ಕಾಂಪ್ಲೆಕ್ಸ್ ಇರುತ್ತೆ. ಪ್ರಾಣಿ ಜೀವಕೋಶದಲ್ಲಿ ವಿಸ್ತಾರವಾದ ಒಂದೇ ಗಾಲ್ಗಿ ಕಾಂಪ್ಲೆಕ್ಸ್ ಇರುತ್ತೆ. ಮುಂದೆ ನೋಡ್ತಾ ಹೋಗೋಣ. ಒಂದೇ ಕೋಶ ಮೂಲದಿಂದ ಉತ್ಪತ್ತಿಯಾದಂತ ಕೋಶಗಳ ಸಮೂಹವನ್ನ ಏನಂತ ಕರಿತೀವಪ್ಪ ಅಂದ್ರೆ ಕ್ಲೋನಿಂಗ್ ಅಂತ ಕರಿತೀವಿ. ಒಂದೇ ಕೋಶ ಮೂಲದಿಂದ ಉತ್ಪತ್ತಿಯಾದ ಕೋಶಗಳ ಸಮೂಹವನ್ನ ಎಂತ ಕರಿತೀವಪ್ಪ ಅಂದ್ರೆ ಕ್ಲೋನಿಂಗ್ ಅಂತ ಕರಿತೀವಿ. ಸರಿಯಾದಂತ ಉತ್ತರ ಕ್ಲೋನಿಂಗ್ ಅಂತ. ಇದಕ್ಕೆ ಎಕ್ಸ್ಪ್ಲನೇಷನ್ ನೋಡ್ತಾ ಹೋಗೋಣ. ತಮ್ಮಂತೆ ಹೋಲುವ ಜೀವಿಗಳನ್ನ ಅಲೈಂಗಿಕ ರೀತಿಯಲ್ಲಿ ಸೃಷ್ಟಿಸುವ ಜೈವಿಕ ತಂತ್ರಜ್ಞಾನದ ಒಂದು ವಿಧಾನನೇ ತದ್ರೂಪಿ ಸೃಷ್ಟಿ ಅಥವಾ ಕ್ಲೋನಿಂಗ್ ಅಂತ ಕರಿತಾ ಬರ್ತೀವಿ. ಸೊ ರಿಪೀಟ್ ಮಾಡ್ತೀನಿ. ತಮ್ಮಂತೆ ಹೋಲುವ ಜೀವಿಗಳನ್ನ ಅಲೈಂಗಿಕ ರೀತಿಯಲ್ಲಿ ಸೃಷ್ಟಿಸುವ ಜೈವಿಕ ತಂತ್ರಜ್ಞಾನದ ವಿಧಾನವನ್ನ ನಾವು ತದ್ರೂಪಿ ಸೃಷ್ಟಿ ಅಥವಾ ಕ್ಲೋನಿಂಗ್ ಅಂತ ಕರಿತಾ ಬರ್ತೀವಿ. ಮುಂದೆ ಎಕ್ಸ್ಪ್ಲನೇಷನ್ ನೋಡೋದಾದ್ರೆ ಒಂದೇ ಮಾತೃ ಜೀವಕೋಶದಿಂದ ಅಲೈಂಗಿಕ ರೀತಿಯಲ್ಲಿ ಉತ್ಪತ್ತಿಯಾಗುವ ಅಣುಗಳ ಅಥವಾ ಜೀವಕೋಶಗಳ ಅಥವಾ ಜೀವಿಯ ಇಡೀ ಸಮೂಹಕ್ಕೆ ತದ್ರೂಪಿ ಅಥವಾ ಕ್ಲೋನ್ ಅಂತ ಕರಿತೀವಿ. ಕೇಳ್ಬೋದು ಕ್ಲೋನ್ ಅಂದ್ರೆ ಏನು ಅಂತ, ನೋಡ್ಕೊಂಡಿದ್ರೆ ಒಳ್ಳೇದು. ಮುಂದೆ ಕ್ಲೋನಿಂಗ್ ನ ಯಾವ ರೀತಿ ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ. ಅಂದ್ರೆ ತದ್ರೂಪಿ ಸೃಷ್ಟಿ ವಿಧಾನ ಯಾವ ರೀತಿ ಇರುತ್ತಪ್ಪ ಅಂದ್ರೆ ಅನುವಂಶವಾಗಿ ಒಂದೇ ರೀತಿಯಲ್ಲಿರ್ತಕ್ಕಂಥ ಜೀನ್ಗಳನ್ನ ಅಥವಾ ಜೀವಕೋಶಗಳನ್ನ ಅಥವಾ ಜೀವಿಯ ದೇಹದ ಯಾವುದಾದ್ರೂ ಒಂದು ಭಾಗದಿಂದ ತೆಗೆದುಕೊಂಡು ಸ್ಮಾಲ್ ಪಾರ್ಟ್ನ ತೆಗೆದುಕೊಂಡು ಜೀವಿಯೊಂದರ ದೇಹದ ಒಳಗೆ ಅಥವಾ ಹೊರಗೆ ಮತ್ತೊಂದು ಜೀವಿಯನ್ನು ಸೃಷ್ಟಿಸ್ತಕ್ಕಂಥ ಪ್ರಕ್ರಿಯೆನೇ ತದ್ರೂಪಿ ಅಥವಾ ಕ್ಲೋನಿಂಗ್ ಅಂತ ಕರಿತಾ ಬರ್ತೀವಿ. ಇತ್ತೀಚಿನ ದಿನಗಳಲ್ಲಿ ತದ್ರೂಪಿ ತಂತ್ರಜ್ಞಾನವು ಹೆಚ್ಚು ಪ್ರಚಲಿತವಾಗಿದ್ದು ಹೊಸ ಜೀವಿಗಳನ್ನ ದೇಹದ ಭಾಗಗಳಿಂದ ಸೃಷ್ಟಿಸಲಾಗ್ತಾ ಇದೆ. ಸೊ ಮುಂದೆ ನೋಡೋಣ. ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲೂ ಸಹ ಈ ತದ್ರೂಪಿ ಅಂತ ತಳಿಗಳನ್ನ ಸೃಷ್ಟಿಸ್ತಾ ಇದ್ದಾರೆ. ಈಗ ಪ್ರೆಸೆಂಟ್ಲಿ ಪೊಟೆಟೊ ಆಗಿರ್ಬೋದು, ಟೊಮೊಟೊ ಆಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು, ದ್ರಾಕ್ಷಿ ಕೂಡ ಕ್ಲೋನಿಂಗ್ ವಿಧಾನದಿಂದ ಉತ್ಪತ್ತಿ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಆಯ್ತು. ಮುಂದೆ ಮೊದಲ ತದ್ರೂಪಿ ತಳಿ ಯಾವ್ದಪ್ಪ ಅಂದ್ರೆ ಡಾಲಿ ಅಂತ ಅದ್ರ ಹೆಸರು ನಿಮ್ಗೆ ಗೊತ್ತಿರುತ್ತೆ. ಮೊದಲ ತದ್ರೂಪಿಯಾಗಿ ಸೃಷ್ಟಿಸ್ತಾದಂತ ತಳಿ ಯಾವ್ದಪ್ಪ ಅಂದ್ರೆ ಡಾಲಿ ಅಂತ ಅದ್ರ ಹೆಸರು. 1996 ಇಸ್ವಿ ಜುಲೈ 5ನೇ ತಾರೀಕಿನಂದು ಡಾಲಿ ಜನಿಸ್ತಾಳೆ. ಅದು ಹೆದ್ರ ಹೆಸರು ಹೆಣ್ಣು ಕುರಿಯದೊಂದು
ಮೊಟ್ಟ ಮೊದಲ ಬಾರಿಗೆ ತದ್ರೂಪಿ ಸಸ್ತನಿ ಎಂಬ ಖ್ಯಾತಿನ ಇದೇ ಪಡ್ಕೊಳ್ಳುತ್ತೆ. ಸೊ ಈ ಡಾಲಿ ಕುರಿಯನ್ನ ವಯಸ್ಕ ಕುರಿಯ ಕಾಂಡಕೋಶ ಅಂದ್ರೆ ಸ್ಟೆಮ್ ಸೆಲ್ಸ್ ಅಂತ ಕರಿತೀವಿ. ಕಾಂಡಕೋಶಗಳನ್ನ ಕ್ಲೋನಿಂಗ್ ಮಾಡುವ ಮೂಲಕ ಸೃಷ್ಟಿಸಲಾಗುತ್ತೆ. ಮುಂದೆ ನೋಡ್ತಾ ಹೋಗೋಣ. ಇಲ್ಲೊಂದು ಹೊಂದಿಸಿ ಬರೆಯಿರಿ ಇದೆ. ಇದು ಸಸ್ಯಗಳ ಅಂಗಾಂಶ ಮತ್ತು ಏನ್ ಕ್ರಿಯೆ ನಡೆಯುತ್ತೆ ಅಂತ ಇದರ ಎಕ್ಸ್ಪ್ಲನೇಷನ್ ನೆಕ್ಸ್ಟ್ ಸ್ಲೈಡಲ್ಲಿ ಕೊಟ್ಟಿದ್ದೀನಿ. ಸೊ ಇದು ತೀರಾ ಇಂಪಾರ್ಟೆಂಟ್ ಸಸ್ಯಗಳಲ್ಲಿ ನಡೀತಕ್ಕಂಥ ಕಾರ್ಯಗಳು. ನೋಡ್ತಾ ಹೋಗೋಣ. ಸ್ಲೀರನ್ ಕೈಮ ಅದು ಏನ್ ಫಂಕ್ಷನ್ ಅಂತ ಕೇಳಿದರೆ, ಅದು ಒಂದು ಗಿಡಕ್ಕೆ ಮೆಕ್ಯಾನಿಕಲ್ ಸಪೋರ್ಟ್ ಕೊಡುತ್ತೆ, ಅಂದ್ರೆ ಯಾಂತ್ರಿಕ ಬಲವನ್ನು ಕೊಡುತ್ತೆ. ಸೊ ಹಾರ್ಡ್ನೆಸ್ ಬರುತ್ತಲ್ಲ, ಗಿಡದ ಸ್ಮಾಲ್ ಗಿಡದ ಹಾರ್ಡ್ ಪಾರ್ಟ್ ಬರುತ್ತಲ್ಲ, ಕಾಂಡದಿಂದ ಮೇಲ್ಭಾಗ ಇರುತ್ತಲ್ಲ, ಅದೆಲ್ಲ ಸ್ಲೀರನ್ ಕೈಮ ಇನ್ ಮಾಡಿರೋದ್ರಿಂದನೇ ಅದಕ್ಕೆ ಒಂದು ಯಾಂತ್ರಿಕ ಬಲ ಸಿಗುತ್ತೆ, ಗಿಡ ನೀಟಾಗಿ ನಿಂತ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಸೊ ಸರಿಯಾದ ಉತ್ತರ ಸ್ಲೀರನ್ ಕೈಮ ಯಾಂತ್ರಿಕ ಬಲ. ಮುಂದೆ ನೋಡ್ತಾ ಹೋಗೋಣ. ಝೈಲಮ್ ಅಂದ್ರೆ ಆಕ್ಚುಲಿ ಝೈಲಮ್ನ ಕಾರ್ಯ ಏನಪ್ಪಾ ಅಂದ್ರೆ ನೀರಿನ ಸಾಗಣೆ ಮಾಡುತ್ತೆ. ಝೈಲಮ್ ಸಸ್ಯಗಳಲ್ಲಿ ನೀರಿನ ಸಾಗಣೆ ಮಾಡ್ತಕ್ಕಂಥ ಒಂದು ಅಂಗಾಂಶ ಯಾವುದಪ್ಪ ಅಂದ್ರೆ ಅದು ಝೈಲಮನೇನೆ. ಮುಂದೆ ಫ್ಲೋಯಮ್ನ ಕಾರ್ಯ ಏನಪ್ಪಾ ಅಂದ್ರೆ ಅದು ಆಹಾರ ಸಾಗಣೆ ಮಾಡಕ್ಕಿಂತಕ್ಕಂಥ ಒಂದು ಅಂಗಾಂಶ. ಆಹಾರ ಸಾಗಾಣಿಕೆ ಎಲ್ಲಾಗುತ್ತಪ್ಪ ಅಂದ್ರೆ ಫ್ಲೋಯಮ್ ಅಲ್ಲಿ ಆಗುತ್ತೆ. ಮುಂದೆ ಮೆರಿಸ್ಟಮ್ ಅಂದ್ರೆ ಏನಪ್ಪಾ ಅಂದ್ರೆ ಅದನ್ನ ಕೋಶ ವಿಭಜನೆ ಆಗ್ತಕ್ಕಂಥ ಇದನ್ನ ಪ್ರೋಸೆಸ್ನ ಮೆರಿಸ್ಟಮ್ ಇದರಲ್ಲಿ ನಾವು ನೋಡ್ತೀವಿ. ಸೊ ಮುಂದೆ ನೋಡ್ತಾ ಹೋಗೋಣ. ಇದು ಎಕ್ಸ್ಪ್ಲನೇಷನ್ ಪಾರ್ಟ್. ನೋಡ್ತಾ ಹೋಗೋಣ ಬನ್ನಿ. ಫಸ್ಟ್ ಝೈಲಮ್ ತಗೊಳ್ಳೋಣ. ಝೈಲಮ್ ಅಂದ್ರೆ ಬೇರಿನಿಂದ ಹೀರಲ್ಪಟ್ಟ ನೀರು ಮತ್ತು ಲವಣಗಳನ್ನ ಸಸ್ಯದ ಎಲ್ಲಾ ಭಾಗಗಳಿಗೆ ಸಾಗಣೆ ಮಾಡ್ತಕ್ಕಂಥ ಅಂಗಾಂಶವನ್ನ ನಾವು ಝೈಲಮ್ ಅಂತ ಕರೀತಾ ಬರ್ತೀವಿ. ರಿಪೀಟ್ ಮಾಡ್ತೀನಿ. ಬೇರಿನಿಂದ ಹೀರಲ್ಪಟ್ಟ ನೀರು ಮತ್ತು ಲವಣಗಳನ್ನ ಸಸ್ಯದ ಎಲ್ಲಾ ಭಾಗಗಳಿಗೆ ಸಾಗಿಸ್ತಕ್ಕಂಥ ಅಂಗಾಂಶ ಝೈಲಮ್. ಸರಿಯಾದ ಉತ್ತರ ಝೈಲಮ್. ನೆಕ್ಸ್ಟ್ ಫ್ಲೋಯಮ್. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಝೈಲಮ್ ವಾಟರ್ ಕಂಡಕ್ಟಿಂಗ್ ಟಿಶ್ಯೂ ಅಂದ್ರೆ ಮುಗೀತು, ಒಂದೇ ವರ್ಡು. ನೆಕ್ಸ್ಟ್ ಫ್ಲೋಯಮ್ಮು ಆಹಾರದ ವಾಹಕ ಅಂಗಾಂಶವಾಗಿದೆ. ಅಂದ್ರೆ ಫುಡ್ ಕಂಡಕ್ಟಿಂಗ್ ಟಿಶ್ಯೂ ಯಾವುದಪ್ಪ ಅಂದ್ರೆ ಫ್ಲೋಯಮ್ಮು. ಆಹಾರವನ್ನು ಸಾಗಣೆ ಮಾಡ್ತಕ್ಕಂಥ ಒಂದು ಅಂಗಾಂಶ ಯಾವುದಪ್ಪ ಅಂದ್ರೆ ಸರಿಯಾದ ಉತ್ತರ ಫ್ಲೋಯಮ್ಮು. ಮುಂದೆ ನೋಡ್ತಾ ಹೋಗೋಣ. ಪ್ಯಾರನ್ಕೈಮ ಅಂದ್ರೆ ಏನಪ್ಪಾ ಅಂದ್ರೆ ಸಸ್ಯಗಳಲ್ಲಿರ್ತಕ್ಕಂಥ ಪ್ಯಾರನ್ಕೈಮ ಅಂದ್ರೆ ಏನಪ್ಪಾ ಅಂದ್ರೆ ನೀರು ಮತ್ತು ಆಹಾರವನ್ನು ಸಂಗ್ರಹಿಸ್ತಕ್ಕಂಥ ಅಂಗಾಂಶ ಪ್ರಕ್ರಿಯೆಯಲ್ಲಿ ಇದು ಭಾಗವಹಿಸುತ್ತೆ. ನೀರು ಮತ್ತು ಆಹಾರವನ್ನು ಸಂಗ್ರಹಿಸ್ತಕ್ಕಂಥ ಅಂಗಾಂಶಗಳ ಪ್ರಕ್ರಿಯೆಯಲ್ಲಿ ಈ ಪ್ಯಾರನ್ಕೈಮ ಕೂಡ ಭಾಗವಹಿಸುತ್ತೆ. ಸೊ ಪ್ಯಾರನ್ಕೈಮ ಫಂಕ್ಷನ್ ಏನು ಅಂತ ಗೊತ್ತಾಯ್ತಲ್ಲ. ನೆಕ್ಸ್ಟ್ ಕ್ಲೋರನ್ಕೈಮ ನೋಡ್ತಾ ಹೋಗೋಣ. ಇದು ಸಸ್ಯಗಳ ಆಧಾರ ಅಂಗಾಂಶ. ಆಕ್ಚುಲಿ ಇದರ ಕೋಶ ಭಿತ್ತಿ ಅಂದ್ರೆ ಸೆಲ್ ವಾಲ್ ಪೆಕ್ಟಿನ್ ಅಂತಕ್ಕಂಥ ಒಂದು ಹಾರ್ಡ್ ವಸ್ತುವಿನಿಂದ ಮಾಡಲ್ಪಟ್ಟಿದೆ. ಸೊ ಇದು ಆಧಾರ ಅಂಗಾಂಶವಾಗಿ ಮಾರ್ಪಟ್ಟಿದೆ ಅಂತ ಹೇಳ್ಬೋದು. ಮುಂದೆ ಸ್ಲೀರನ್ಕೈಮ. ಇದು ಆಕ್ಚುಲಿ ನಾರನ್ನು ಉಂಟು ಮಾಡುವ ಸಸ್ಯಗಳ ಆಧಾರ ಅಂಗಾಂಶ. ಸಸ್ಯಗಳಲ್ಲಿ ಕಂಡುಬರ್ತಕ್ಕಂಥ ನಾರಿದೆ ಅಲ್ವಾ, ಅದೇ ಸ್ಲೀರನ್ಕೈಮ ಸ್ಟೆಮ್ ಸೆಲ್ಸ್ ಅಂತ ಹೇಳ್ತೀವಿ. ಮುಂದೆ ನೋಡ್ತಾ ಹೋಗೋಣ. ಜೀವಕೋಶದಲ್ಲಿನ ಬೀಜ ಕೇಂದ್ರದ ಹೊರತಾಗಿ ಯಾವುದು DNA ಹೊಂದಿರುತ್ತೆ? ಜೀವಕೋಶದಲ್ಲಿನ ಬೀಜ ಕೇಂದ್ರದ ಹೊರತಾಗಿ ಯಾವುದು DNA ಹೊಂದಿರುತ್ತಪ್ಪ ಅಂದ್ರೆ ಸರಿಯಾದ ಉತ್ತರ ಈ 4 ಆಪ್ಷನ್ಸ್ ಅಲ್ಲಿ ಮೈಟೋಕಾಂಡ್ರಿಯಾ ಇಸ್ ದಿ ಕರೆಕ್ಟ್ ಆನ್ಸರ್. ಮೈಟೋಕಾಂಡ್ರಿಯಾ ಸರಿಯಾದ ಉತ್ತರ ಮೈಟೋಕಾಂಡ್ರಿಯಾ. ಸೊ ಜೀವಕೋಶದಲ್ಲಿನ ಬೀಜ ಕೇಂದ್ರದ ಹೊರತಾಗಿ ಯಾವುದು DNA ಹೊಂದಿರುತ್ತೆ ಅಂದ್ರೆ ಅದು ಸರಿಯಾದಂಥ ಉತ್ತರ ಮೈಟೋಕಾಂಡ್ರಿಯಾ ಮಾತ್ರ. ಮುಂದೆ ನೋಡ್ತಾ ಹೋಗೋಣ ಎಕ್ಸ್ಪ್ಲನೇಷನ್. ಮೈಟೋಕಾಂಡ್ರಿಯಾ ಅಂದ್ರೆ ಏನಂದ್ರೆ, ಮೈಟೋಕಾಂಡ್ರಿಯಾನ ಫಸ್ಟ್ ಕಂಡುಹಿಡಿದವನು ಫ್ಲೆಮಿಂಗ್ ಅಂತ. ಪತ್ತೆ ಹಚ್ಚಿದವರು ಯಾರು ಅಂತ ಕೇಳ್ತಾರೆ. ಮೈಟೋಕಾಂಡ್ರಿಯಾನ ಪತ್ತೆ ಹಚ್ಚಿದವರು ಫ್ಲೆಮಿಂಗ್ ಅಂತ. ಮತ್ತು ಮೈಟೋಕಾಂಡ್ರಿಯಾ ಅಂತ ಹೆಸರನ್ನ ನೀಡಿದವರು ಬೆಂಡಾ ಅಂತ. ಚೆನ್ನಾಗಿ ನೆನಪಿಗೆ ಇಟ್ಕೊಳ್ಳಿ. ಪತ್ತೆ ಹಚ್ಚಿದವರು ಫ್ಲೆಮಿಂಗ್ ಮತ್ತು ಬೆಂಡಾ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ಹೆಸರನ್ನ ಇಟ್ಟವರು ಬೆಂಡಾ ಅಂತ. ಪತ್ತೆ ಹಚ್ಚಿದವರು ಫ್ಲೆಮಿಂಗು, ಸೊ ಹೆಸರಿಟ್ಟವರು ಬೆಂಡಾ ಅಂತ ಆಯ್ತಲ್ಲ. ಸೊ ಆಕ್ಚುಲಿ ಇದು ಎರಡನೇ ಅತ್ಯಂತ ದೊಡ್ಡ ಕಣದಂಗ. ನಮ್ಮ ಇದರಲ್ಲಿ ಇರ್ತಕ್ಕಂಥ ಎರಡನೇ ದೊಡ್ಡ ಕಣದಂಗ ಯಾವುದಪ್ಪ ಅಂದ್ರೆ ಪ್ರಾಣಿ ಮತ್ತು ಸಸ್ಯ ಜೀವಕೋಶಗಳಲ್ಲಿ ಅದು ಮೈಟೋಕಾಂಡ್ರಿಯಾ. ಮುಂದೆ ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳ ಎರಡರಲ್ಲೂ ಇದು ಕಂಡುಬರುತ್ತೆ, ಎರಡರಲ್ಲೂ ಇರ್ತೈತೆ ಇದು. ಆದರೆ ಬ್ಯಾಕ್ಟೀರಿಯಾ ಮತ್ತು ಪಕ್ವಗೊಂಡ ಬಹುಕೋಶೀಯ ಪ್ರಾಣಿಯ ಕೆಂಪು ರಕ್ತ ಕಣಗಳಲ್ಲಿ ಇದು ಕಂಡುಬರುವುದಿಲ್ಲ. ಎಲ್ಲಿ ಕಂಡುಬರುವುದಿಲ್ಲ ಅಂತ ಕೇಳ್ತಾರೆ. ಇದು ಎಲ್ಲಿ ಕಂಡುಬರುತ್ತಪ್ಪ ಅಂದ್ರೆ ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳ ಎರಡರಲ್ಲೂ ಇದು ಕಂಡುಬರುತ್ತೆ. ಆದರೆ ಬ್ಯಾಕ್ಟೀರಿಯಾ ಮತ್ತು ಪಕ್ವಗೊಂಡ ಬಹುಕೋಶೀಯ ಪ್ರಾಣಿಗಳ ಕೆಂಪು ರಕ್ತ ಕಣದಲ್ಲಿ ಇದು ಯಾವುದೇ ಕಾರಣಕ್ಕೂ ಕಂಡುಬರೋದಿಲ್ಲ. ಸರಿಯಾಗಿ ಜ್ಞಾಪಕ ಇಟ್ಕೊಳ್ಳಿ. ಮತ್ತು ಸಾಮಾನ್ಯವಾಗಿ ಇವು ಯಾವ ಆಕೃತಿಯಲ್ಲಿರ್ತವೆ ಅಂದ್ರೆ ದುಂಡಾಕೃತಿಯಲ್ಲಿರ್ತವೆ ಹಾಗೂ ಇಪ್ಪದರಗಳಿಂದ ಮಾಡಲ್ಪಟ್ಟಿರುತ್ತವೆ. ಅಂದ್ರೆ 2 ಪದರಗಳು. ಇಪ್ಪದರ ಅಂದ್ರೆ 2 ಪದರಗಳಿಂದ ಮಾಡಲ್ಪಟ್ಟಿರುತ್ತೆ. ಮುಂದೆ ನೋಡ್ತಾ ಹೋಗೋಣ. ಮೈಟೋಕಾಂಡ್ರಿಯಾದ ಒಳಪದರದ ಬೆರಳಿನ ಆಕಾರದ ರಚನೆಗೆ ಕ್ರಿಸ್ಟೆ ಅಂತ ಕರಿತೀವಿ. ರಿಪೀಟ್ ಮಾಡ್ತೀನಿ, ಇಂಪಾರ್ಟೆಂಟ್ ಅದು. ಮೈಟೋಕಾಂಡ್ರಿಯಾದ ಒಳಪದರದ ಬೆರಳಿನ ಆಕಾರದಲ್ಲಿರ್ತಕ್ಕಂಥ ರಚನೆಗೆ ಕ್ರಿಸ್ಟೆ ಅಂತ ಕರಿತಾ ಬರ್ತೀವಿ. ಆಕ್ಚುಲಿ ಇದು ಜೀವಕೋಶದ ಉಸಿರಾಟ ನಡೀತಕ್ಕಂಥ ಭಾಗ.
ಜೀವಕೋಶದಲ್ಲಿ ಉಸಿರಾಟ ನಡೆಯುತ್ತೆ ಇದೇ ಭಾಗದಲ್ಲಿ. ಈ ಭಾಗದಲ್ಲಿ ಶಕ್ತಿ ಬಿಡುಗಡೆ ಆಗುತ್ತೆ, ಅದನ್ನು ATP ಇದೆ ಮುಂದೆ ಗೊತ್ತಾಗುತ್ತೆ. ಆದ್ದರಿಂದ ಇದನ್ನ ಶಕ್ತಿ ಉತ್ಪಾದನಾ ಕೇಂದ್ರ ಅಥವಾ ಪವರ್ ಹೌಸ್ ಆಫ್ ದಿ ಸೆಲ್ ಅಂತ ಕರಿತೀವಿ. ಪವರ್ ಹೌಸ್ ಆಫ್ ದಿ ಸೆಲ್ ಅಂದರೆ ಯಾವುದು ಅಂತ ಕೇಳ್ತಾರೆ, ಸರಿಯಾದ ಉತ್ತರ ಮೈಟೋಕಾಂಡ್ರಿಯಾ ಅಂತ. ಮತ್ತು ಇದರಲ್ಲಿ ಶಕ್ತಿ ಯಾವ ರೂಪದಲ್ಲಿರ್ತದಪ್ಪ ಅಂದರೆ ATP ರೂಪದಲ್ಲಿರುತ್ತೆ. ATP ಅಂದರೆ ಏನು ಅಂದರೆ ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ. ರಿಪೀಟೆಡ್ಲಿ ಕೇಳ್ತಾ ಇರ್ತಾರೆ, ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ. ಮುಂದೆ ಯಕೃತ್ನಲ್ಲಿರ್ತಕ್ಕಂಥ ಜೀವಕೋಶಗಳಲ್ಲಿ ಅಂದರೆ ಲಿವರ್ನಲ್ಲಿರ್ತಕ್ಕಂಥ ಜೀವಕೋಶಗಳಲ್ಲಿ ಹೆಚ್ಚಿನ ಸಂಖ್ಯೆ ಮೈಟೋಕಾಂಡ್ರಿಯಾಗಳು ಇರ್ತವೆ. ಮುಂದೆ ನೋಡ್ತಾ ಹೋಗೋಣ. ಪ್ರೋಟೀನ್ ಸಂಗ್ರಹಣೆಯಲ್ಲಿ ಮುಖ್ಯ ಪಾತ್ರ ವಹಿಸ್ತಕ್ಕಂಥ ಜೀವಕೋಶದ ಕಣಾಂಶಗಳು ಯಾವುವು ಅಂತ ಕೇಳ್ತಾ ಇರ್ತಾರೆ. ಪ್ರೋಟೀನ್ ಸಂಶ್ಲೇಷಣೆಯಲ್ಲಿ ಅಂದರೆ ಪ್ರೋಟೀನ್ ಪ್ರೊಡಕ್ಷನ್ ಆಗೋ ಟೈಮ್ನಲ್ಲಿ ಮುಖ್ಯ ಪಾತ್ರ ವಹಿಸ್ತಕ್ಕಂಥ ಜೀವಕೋಶದ ಕಣಾಂಶಗಳು ಯಾವುವಪ್ಪ ಅಂದರೆ ನೋಡ್ತಾ ಹೋಗೋಣ. ಸರಿಯಾದಂಥ ಉತ್ತರ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮತ್ತು ರೈಬೋಸೋಮ್ಸ್ ಅಂತ. ಸರಿಯಾದಂಥ ಉತ್ತರ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮತ್ತು ರೈಬೋಸೋಮ್ಸ್ ಅಂತ. ಸೊ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮತ್ತು ರೈಬೋಸೋಮ್ಗಳು ಪ್ರೋಟೀನ್ ಸಂಶ್ಲೇಷಣೆಯಲ್ಲಿ ಮುಖ್ಯ ಪಾತ್ರ ವಹಿಸ್ತಕ್ಕಂಥ ಎರಡು ಜೀವಕೋಶದ ಕಣಾಂಶಗಳು ಅಂತ ಕ್ಲಿಯರ್ ಆಗಿ ಹೇಳ್ಬೋದು. ಇವೆರಡೇ ಇರೋದು, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮತ್ತು ರೈಬೋಸೋಮ್ಸ್ ಅಂತ. ಮುಂದೆ ನೋಡ್ತಾ ಹೋಗೋಣ. ರೈಬೋಸೋಮ್ ಜೀವಕೋಶದಲ್ಲಿ ಅತ್ಯಂತ ಚಿಕ್ಕದಾದಂಥ ಕಣದಂಗ. ಅದೊಂದು ರೈಬೋಸೋಮ್ ಜೀವಕೋಶದಲ್ಲಿ ಅತ್ಯಂತ ಚಿಕ್ಕದಾದಂಥ ಕಣದಂಗ. ಇದನ್ನ ಕಂಡುಹಿಡಿದವರು ಪಲ್ಲೇಡ್ ಅಂತ. ರೈಬೋಸೋಮ್ನ ಪತ್ತೆ ಹಚ್ಚಿದವನು ಪಲ್ಲೇಡ್ ಅಂತ. ಆ್ಯಕ್ಚುಲಿ ಇದರಲ್ಲಿ ಪ್ರೋಟೀನ್ ಉತ್ಪಾದನೆ ನಡೆಯೋದು ಇದೇ ಜಾಗದಲ್ಲಿ. ಸೊ ಇದೇ ಕಾರಣಕ್ಕೋಸ್ಕರನೇ ಇದನ್ನ ಪ್ರೋಟೀನ್ ಕಾರ್ಖಾನೆಗಳು ಅಂತಲೂ ಕರೀತಾ ಬರ್ತೀವಿ. ಇದನ್ನ ಪ್ರೋಟೀನ್ ಕಾರ್ಖಾನೆ ಅಂತ ಕರಿತೀವಿ, ಅಂದರೆ ಪ್ರೋಟೀನ್ ಫ್ಯಾಕ್ಟರಿ ಅಂತ. ಸೊ ಮುಂದೆ ನೋಡ್ತಾ ಹೋಗೋಣ. ಮುಂದೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬಗ್ಗೆ ಸ್ವಲ್ಪ ತಿಳ್ಕೊತಾ ಹೋಗೋಣ. ಆ್ಯಕ್ಚುಲಿ ಇದು ಕೋಶಪೊರೆ ಮತ್ತು ನ್ಯೂಕ್ಲಿಯರ್ ಪೊರೆಗಳನ್ನ ಸಂಪರ್ಕಿಸುತ್ತೆ. ಎರಡು ಪದರದ ರಚನೆಯಾದ ಇದು ವ್ಯಾಕ್ಯುಲರ್ ಸ್ಪೇಸ್ನು ಸಹ ಹೊಂದಿರುತ್ತೆ. ಕುಹರ ಪ್ರದೇಶ ಅಂತ ಕರಿತೀವಿ ವ್ಯಾಕ್ಯುಲರ್ ಸ್ಪೇಸ್ಗೆ ಕನ್ನಡದಲ್ಲಿ. ದ್ವಿಪದರ ರಚನೆಯಾದ ಇದು ವ್ಯಾಕ್ಯುಲರ್ ಸ್ಪೇಸ್ನ ಹೊಂದಿರುತ್ತೆ. ಅಂದರೆ ದ್ವಿಪದರ ಅಂದರೆ ಎರಡು ಪದರಗಳಿಂದ ರಚನೆ ಆಗಿರುತ್ತೆ. ಸೊ ಇದರಲ್ಲಿ ವ್ಯಾಕ್ಯುಲರ್ ಸ್ಪೇಸು ಸಹ ಇರುತ್ತೆ. ಸೊ ಇದರಲ್ಲಿ ಎರಡು ಟೈಪ್ ಇದೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಲ್ಲಿ 2 ಟೈಪ್ಸ್ ಇದಾವೆ, SCR ಮತ್ತು RER ಅಂತ. ಅಂದರೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಒಂದು, ಇನ್ನೊಂದು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ. ಕನ್ನಡದಲ್ಲಿ ಹೇಳೋದಾದ್ರೆ ಮೃದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ, ಇನ್ನೊಂದು ಒರಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ. ಈ ಎರಡೂ ಸಹ ಪ್ರೋಟೀನ್ ಉತ್ಪಾದನೆಯಲ್ಲಿ ತುಂಬಾನೇ ಸಹಕರಿಸ್ತವೆ. ಮುಂದೆ ನೋಡ್ತಾ ಹೋಗೋಣ. SER ಇದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಹಲವಾರು ರೀತಿಯಲ್ಲಿ ರೂಪಾಂತರಗೊಳ್ತದಂತೆ. ಸೊ ಹಲವಾರು ಕಿಣ್ವಗಳ ಚಟುವಟಿಕೆಗಳನ್ನು ಅಂದರೆ ಎಂಜೈಮ್ಯಾಟಿಕ್ ಆಕ್ಟಿವಿಟೀಸ್ ಅಲ್ಲೂ ಇದು ಭಾಗವಹಿಸುತ್ತೆ ಮತ್ತು ಅಂತರ್ಕೋಶ ಸಾಗಾಣಿಕೆಯಲ್ಲೂ ಇದು ಭಾಗವಹಿಸುತ್ತೆ. ಇದರ ಫಂಕ್ಷನ್ಸ್ ಹೇಳ್ತಾ ಇದ್ದೀನಿ. ನೆಕ್ಸ್ಟು ಪರಾಸರಣ ಮತ್ತು ಆಧಾರ ಗುಣಗಳನ್ನ ಇದು ಒದಗಿಸುತ್ತಂತೆ. ಮುಂದೆ ATP ಉತ್ಪಾದನೆಯಲ್ಲಿ ಸಹ ಇದು ಪಾಲ್ಗೊಳ್ಳುತ್ತಂತೆ. ಮುಂದೆ ನೋಡ್ತಾ ಹೋಗೋಣ. ಆಕ್ಚುಲಿ ಇವು ಲೈಸೋಸೋಮ್ಸ್ ಮತ್ತು ಗಾಳಿಗೆ ಸಂಕೀರ್ಣಗಳ ರಚನೆಯಲ್ಲಿ ಪಾತ್ರವಹಿಸ್ತವೆ. ಸಹ ಪಾತ್ರವಹಿಸ್ತವೆ ಮತ್ತು ಕೋಶಪೊರೆ ಮತ್ತು ಕೋಶಭಿತ್ತಿಯ ರಚನೆಗಳಲ್ಲೂ ಸಹ ಪಾತ್ರವಹಿಸ್ತವೆ. ಮುಂದೆ ಲಿಪಿಡ್ ಮತ್ತು ಕೊಲೆಸ್ಟ್ರಾಲ್ನಂತಹ ಸ್ಟಿರಾಯ್ಡ್ ಸಂಯುಕ್ತಗಳನ್ನ ಸಂಶ್ಲೇಷಣೆ ಮಾಡೋದಕ್ಕೂ ಇವು ಪಾತ್ರವಹಿಸ್ತವೆ. ಮುಂದೆ ಒರಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆಕ್ಚುಲಿ ಪ್ರೋಟೀನ್ ಉತ್ಪಾದನೆಯಲ್ಲಿ ಇದು ಭಾಗವಹಿಸುತ್ತೆ. ಮುಂದೆ ನೋಡ್ತಾ ಹೋಗೋಣ. ನ್ಯೂರಾನ್ ಇದರ ಘಟಕವಾಗಿದೆ. ಆಕ್ಚುಲಿ ನ್ಯೂರಾನ್ ಇದರ ಘಟಕವಾಗಿದೆ ಅಂದರೆ ಸರಿಯಾದಂಥ ಉತ್ತರ ನರ ಅಂಗಾಂಶದ ಘಟಕವಾಗಿದೆ ಅಂತ. ಸೊ ಒಂದು ನ್ಯೂರಾನ್ನ ಒಂದು ಅದ್ಭುತವಾದಂಥ ಚಿತ್ರ ನೋಡ್ಬೋದು, ಬಹಳ ಚೆನ್ನಾಗಿದೆ, ವಂಡರ್ಫುಲ್ ಡಯಾಗ್ರಾಮ್ ನೋಡ್ಬೋದು. ಮುಂದೆ ನೋಡ್ತಾ ಹೋಗೋಣ ಇದರ ಎಕ್ಸ್ಪ್ಲನೇಷನ್. ಆಕ್ಚುಲಿ ನರಕೋಶಗಳ ಸಮೂಹವನ್ನ ನರ ಅಂಗಾಂಶ ಅಂತ ಕರಿತೀವಿ. ನರಕೋಶಗಳ ಒಂದು ಕಾಂಪ್ಯಾಕ್ಟ್ ಸೆಲ್ಸ್ನ ಅಂದರೆ ನರಕೋಶಗಳ ಸಮೂಹವನ್ನ ನಾವು ನರ ಅಂಗಾಂಶ ಅಂತ ಕರೀತಾ ಬರ್ತೀವಿ. ನರಕೋಶಗಳು ನರ ಅಂಗಾಂಶದ ಕಾರ್ಯಾತ್ಮಕ ಮೂಲ ಘಟಕಗಳಾಗಿವೆ. ನರಕೋಶಗಳು ಅಂದರೆ ನ್ಯೂರಾನ್ಗಳು ನರ ಅಂಗಾಂಶದ ಕಾರ್ಯಾತ್ಮಕ ಮೂಲ ಘಟಕಗಳಾಗಿವೆ, ಅವೇ ಬೇಸಿಕ್ ಸೆಲ್ಸ್. ಸೊ ಕೋಶ ಕೇಂದ್ರ ಒಳಗೊಂಡ ನರಕೋಶದ ಭಾಗವನ್ನು ನಾವು ಸೈಟಾನ್ಸ್ ಅಂತ ಕರೀತಾ ಬರ್ತೀವಿ. ಕೋಶ ಕೇಂದ್ರ ಒಳಗೊಂಡ ನರಕೋಶದ ಭಾಗವನ್ನು ನಾವು ಕೋಶ ಕಾರ್ಯ ಸೈಟಾನ್ಸ್ ಅಂತ ಕರೀತಾ ಬರ್ತೀವಿ. ಕೋಶ ಕೇಂದ್ರ ಒಳಗೊಂಡಂತ ನರಕೋಶದ ಭಾಗವನ್ನು ನಾವು ಸೈಟಾನ್ಸ್ ಅಂತ ಕರಿತೀವಿ.
ನೆಕ್ಸ್ಟ್ ಕೋಶ ಕಾರ್ಯದಿಂದ ಹೊರಡ್ತಕ್ಕಂಥ ಸಣ್ಣ ಸಣ್ಣ ತಂತುಗಳನ್ನ ನಾವು ಡೆಂಡ್ರೈಟ್ಸ್ ಅಂತ ಕರಿತಾ ಬರ್ತೀವಿ. ನೀವು ಡಯಾಗ್ರಾಮ್ ನೋಡ್ಬೋದು. ಕೋಶ ಕಾರ್ಯದಿಂದ ಹೊರಡ್ತಕ್ಕಂಥ ಸಣ್ಣ ಸಣ್ಣ ತಂತುಗಳನ್ನ ನಾವು ಡೆಂಡ್ರೈಟ್ಸ್ ಅಂತ ಕರಿತಾ ಬರ್ತೀವಿ. ಇವು ಆ ವೇಗವನ್ನ ಸ್ವೀಕರಿಸ್ತವೆ, ನರ್ವ್ ಇಂಪಲ್ಸ್ನ ಸ್ವೀಕರಿಸುವಂತ ಕಾರ್ಯವನ್ನು ಮಾಡ್ತವೆ, ನರ್ವ್ ಇಂಪಲ್ಸ್ ಅಂತ. ನೆಕ್ಸ್ಟ್ ನರಕೋಶದಿಂದ ಹೊರಡ್ತಕ್ಕಂಥ ಉದ್ದವಾದ ರಚನೆಯನ್ನ ಆಕ್ಸಾನ್ಸ್ ಅಂತ ಕರಿತಾ ಬರ್ತೀವಿ. ನರಕೋಶದಿಂದ ಹೊರಡ್ತಕ್ಕಂಥ ಉದ್ದವಾದ ರಚನೆಯನ್ನ ನಾವು ಆಕ್ಸಾನ್ಸ್ ಅಂತ ಕರಿತಾ ಬರ್ತೀವಿ. ಮುಂದೆ ನೋಡ್ತಾ ಹೋಗೋಣ. ಇದರ ಮೇಲಿರ್ತಕ್ಕಂಥ ಕೊಬ್ಬಿನ ಲೇಪನವನ್ನ ಮೈಲಿನ್ ಶೀತ್ ಅಂತ ಕರಿತೀವಿ. ಮೈಲಿನ್ ಶೀತ್ ಅಂತ. ಇದರ ಮೇಲಿರ್ತಕ್ಕಂಥ ಕೊಬ್ಬಿನ ಲೇಪನವನ್ನ ನಾವು ಮೈಲಿನ್ ಶೀತ್ ಅಂತ ಕರಿತಾ ಬರ್ತೀವಿ. ಮುಂದೆ ನೋಡ್ತಾ ಹೋಗೋಣ. ಆಕ್ಸಾನ್ನ ತುದಿಯಲ್ಲಿರ್ತಕ್ಕಂಥ ರಚನೆಯನ್ನ ನಾವು ಟೀಲೋಡೆಂಡ್ರೈಟ್ಸ್ ಅಂತ ಕರಿತೀವಿ. ಆ ಚಿತ್ರದಲ್ಲಿ ನೋಡ್ಬೋದು ನೀವು. ಆಕ್ಸಾನ್ನ ತುದಿಯಲ್ಲಿರ್ತಕ್ಕಂಥ ರಚನೆಯನ್ನ ಟೀಲೋಡೆಂಡ್ರೈಟ್ಸ್ ಅಂತ ಕರಿತಾ ಬರ್ತೀವಿ. ಆಕ್ಚುಲಿ ಆಕ್ಸಾನ್ ಕಾರ್ಯ ಏನಪ್ಪಾ ಅಂದ್ರೆ ಕೋಶದಿಂದ ಬೇರೆ ನರಕೋಶಕ್ಕೆ ನರ್ವ್ ಇಂಪಲ್ಸ್ಗಳನ್ನ ಸಾಗಾಣಿಕೆ ಮಾಡಿಕೊಡುತ್ತೆ. ಆಕ್ಸಾನ್ನ ಮೇನ್ ಫಂಕ್ಷನ್ ಏನಂದ್ರೆ ಒಂದು ಕೋಶದಿಂದ ಇನ್ನೊಂದು ನರಕೋಶಕ್ಕೆ ನರಾವೇಗಗಳು ಅಂದ್ರೆ ನರ್ವ್ ಇಂಪಲ್ಸ್ನ ಸಾಗಾಣಿಕೆ ಮಾಡಿಕೊಡುತ್ತೆ. ಈ ಎರಡು ನರಕೋಶಗಳ ಮಧ್ಯೆ ಇರ್ತಕ್ಕಂಥ ಖಾಲಿ ಇರ್ತಕ್ಕಂಥ ಜಾಗವನ್ನ ಸಂಸರ್ಗ ಅಂತ ಕರಿತೀವಿ. ಅಂದ್ರೆ ಇಂಗ್ಲಿಷ್ ನಲ್ಲಿ ಸಿನಾಪ್ಸಿಸ್ ಅಂತ ಕರಿತಾ ಬರ್ತೀವಿ. ಈ ಸಿನಾಪ್ಸಿಸ್ ಭಾಗದಲ್ಲಿ ರಾಸಾಯನಿಕ ವಸ್ತುಗಳಿಂದ ರಾಸಾಯನಿಕ ಕ್ರಿಯೆ ನಡೆದು ಇದರ ಮೂಲಕ ಸಂದೇಶ ರವಾನೆ ಆಗುತ್ತೆ. ಸಂದೇಶ ಎಲ್ಲಿ ರವಾನೆ ಆಗುತ್ತೆ ಅಂದ್ರೆ ಇದ್ರ ಮುಖಾಂತರ ಆಗುತ್ತೆ. ಮುಂದೆ ನೋಡ್ತಾ ಹೋಗೋಣ. ನೆಕ್ಸ್ಟ್ ಅಂಗಾಂಶ ಅಂದ್ರೆ ಏನು ಅಂತ ಕೇಳಿದರೆ, ಅಂಗಾಂಶ ಅಂದ್ರೆ ಏನಪ್ಪಾ ಅಂದ್ರೆ ಒಂದೇ ರೀತಿ ಇರ್ತಕ್ಕಂಥ ಜೀವಕೋಶಗಳ ಗುಂಪಿಗೆ ನಾವು ಅಂಗಾಂಶ ಅಂತ ಕರಿತಾ ಬರ್ತೀವಿ. ಒಂದೇ ರೀತಿ ಇರ್ತಕ್ಕಂಥ ಜೀವಕೋಶಗಳ ಗುಂಪಿಗೆ ನಾವು ಅಂಗಾಂಶ ಅಂತ ಕರಿತಾ ಬರ್ತೀವಿ. ಅದರ ಎಕ್ಸ್ಪ್ಲನೇಷನ್ ನೋಡ್ತಾ ಹೋಗೋಣ. ಆಕ್ಚುಲಿ ಅಂಗಾಂಶ ಅಂದ್ರೆ ಡೆಫಿನೇಷನ್ ಯಾವ ತರ ಬರುತ್ತಪ್ಪ ಅಂದ್ರೆ ಒಂದು ನಿರ್ದಿಷ್ಟ ಮೂಲದಿಂದ ಬಂದಂತ ಒಂದೇ ರೀತಿ ರಚನೆ ಹಾಗೂ ಕಾರ್ಯಗಳನ್ನ ಮಾಡ್ತಕ್ಕಂಥ ಜೀವಕೋಶಗಳ ಗುಂಪಿಗೆ ನಾವು ಅಂಗಾಂಶ ಅಂತ ಕರಿತಾ ಬರ್ತೀವಿ. ಮತ್ತೆ ರಿಪೀಟ್ ಮಾಡ್ತೀನಿ, ಇಂಪಾರ್ಟೆಂಟ್ ಇದು. ಒಂದು ನಿರ್ದಿಷ್ಟ ಮೂಲದಿಂದ ಬಂದಂತ ಒಂದೇ ರೀತಿ ರಚನೆ ಹಾಗೂ ಕಾರ್ಯಗಳನ್ನ ಮಾಡ್ತಕ್ಕಂಥ ಜೀವಕೋಶಗಳ ಗುಂಪಿಗೆ ಅಂಗಾಂಶ ಅಂತ ಹೆಸರಿದೆ. ಸೊ ಮುಂದೆ ನೋಡ್ತಾ ಹೋಗೋಣ. ಅಂಗಾಂಶಗಳು ತಮ್ಮ ರಚನೆಯಲ್ಲಿ ಹೆಚ್ಚಿನ ವೈವಿಧ್ಯತೆಯನ್ನು ತೋರ್ತವೆ. ಅಂಗಾಂಶಗಳು ತಮ್ಮ ರಚನೆಯಲ್ಲಿ ತುಂಬಾ ಡಿಫರ್ ಆಗ್ತಾ ಹೋಗ್ತವೆ. ವಿಶೇಷವಾಗಿ ಎಲ್ಲೆಲ್ಲಿ ಅಂದ್ರೆ ಕೋಶದ ಆಕಾರ, ಅದರ ಸ್ಟ್ರಕ್ಚರ್ ಇರ್ಬೋದು, ಕೋಶ ಭಿತ್ತಿಯ ಮಂದತ್ವ, ಕೋಶ ಭಿತ್ತಿಯಿಂದ ಸೆಲ್ ವಾಲ್ ಯಾವ ರೀತಿ ಫಂಕ್ಷನ್ ಮಾಡುತ್ತೆ ಅನ್ನೋದ್ರ ಮೇಲೆ ಇರುತ್ತೆ, ಹಾಗೂ ಇನ್ನಿತರ ಲಕ್ಷಣಗಳಲ್ಲಿ ತುಂಬಾ ವಿಭಿನ್ನತೆ ಹೊಂದಿರುತ್ತೆ. ಅದೇ ರೀತಿ ಪ್ರತಿಯೊಂದು ಅಂಗಾಂಶವು ಒಂದು ನಿರ್ದಿಷ್ಟವಾದಂಥ ಕಾರ್ಯವನ್ನ ಮಾಡುತ್ತೆ, ನಿರ್ದಿಷ್ಟವಾದಂಥ ಕಾರ್ಯವನ್ನ ನಿರ್ವಹಿಸುತ್ತೆ. ಪ್ರತಿಯೊಂದು ಅಂಗಾಂಶವು ಒಂದು ನಿರ್ದಿಷ್ಟವಾದ ಕಾರ್ಯವನ್ನು ನಿರ್ವಹಿಸುತ್ತೆ, ಮರೆಯಂಗಿಲ್ಲ. ಇದು ತುಂಬಾ ಇಂಪಾರ್ಟೆಂಟು. ನಿರ್ವಹಿಸಲು ಜೊತೆಗೂಡುವ ಅಂಗಾಂಶಗಳ ಗುಂಪಿಗೆ ನಾವು ಆರ್ಗನ್ ಅಂತ ಕರಿತೀವಿ. ಪ್ರತಿಯೊಂದು ಅಂಗಾಂಶವು ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸುತ್ತದೆ. ಈ ರೀತಿ ನಿರ್ವಹಿಸಲು ಜೊತೆಗೂಡುವ ಒಂದು ಅಂಗಾಂಶಗಳ ಗುಂಪಿಗೆ ನಾವು ಆರ್ಗನ್ಸ್ ಅಂತ ಕರಿತಾ ಬರ್ತೀವಿ. ಮುಂದೆ ನೋಡ್ತಾ ಹೋಗೋಣ. ನಿರ್ದಿಷ್ಟ ಕಾರ್ಯಗಳನ್ನ ನಿರ್ವಹಿಸುವ ಅಂಗಗಳ ಗುಂಪಿಗೆ, ನಿರ್ದಿಷ್ಟ ಕಾರ್ಯಗಳನ್ನ ನಿರ್ವಹಿಸ್ತಕ್ಕಂಥ ಅಂಗಗಳ ಒಂದು ಗುಂಪು ಅಥವಾ ಸಮೂಹಕ್ಕೆ ಆರ್ಗನ್ ಸಿಸ್ಟಮ್ ಅಂತ ಕರಿತಾ ಬರ್ತೀವಿ ಅಥವಾ ಅಂಗವ್ಯವಸ್ಥೆ ಅಥವಾ ಆರ್ಗನ್ ಸಿಸ್ಟಮ್ ಅಂತ ಕರಿತಾ ಬರ್ತೀವಿ. ನಿರ್ದಿಷ್ಟ ಕಾರ್ಯಗಳನ್ನ ನಿರ್ವಹಿಸ್ತಕ್ಕಂಥ ಅಂಗಾಂಗಗಳ ಗುಂಪಿಗೆ ಅಂಗವ್ಯವಸ್ಥೆ ಅಥವಾ ಆರ್ಗನ್ ಸಿಸ್ಟಮ್ ಅಂತ ಕರಿತಾ ಬರ್ತೀವಿ. ಮುಂದೆ ಅಂಗಾಂಶಗಳ ಅಧ್ಯಯನವನ್ನ ಮಾಡ್ತಕ್ಕಂಥ ಜೀವಕೋಶ ಶಾಖೆಗೆ ಏನಂತೀವಿ ಅಂದ್ರೆ ಅಂಗಾಂಶ ಶಾಸ್ತ್ರ. ಅದನ್ನ ಕನ್ನಡದಲ್ಲಿ ಕೇಳೋದಿಲ್ಲ, ಇಂಗ್ಲಿಷಲ್ಲೇ ಕೇಳ್ತಾರೆ, ಹಿಸ್ಟಾಲಜಿ ಅಂತ. ಸೊ ಅಂಗಾಂಶಗಳ ಗುಂಪು, ಅಂಗಾಂಶಗಳ ಶಾಸ್ತ್ರ ಅಂದ್ರೆ ಈಸಿಯಾಗಿ ಕಂಡುಹಿಡಿದು ಬಿಡ್ತಾರೆ ಅಂತೇಳಿ ಹಿಸ್ಟಾಲಜಿ ಅಂತ ಕೇಳ್ತಾರೆ. ಸೊ ಹಿಸ್ಟಾಲಜಿ ಅಂದ್ರೆ ಗೊತ್ತಿರಬೇಕು, ಅಂಗಾಂಶಗಳ ಅಧ್ಯಯನ ಮಾಡ್ತಕ್ಕಂಥ ಜೀವಕೋಶ ಶಾಖೆಗೆ ನಾವು ಅಂಗಾಂಶ ಶಾಸ್ತ್ರ ಅಥವಾ ಹಿಸ್ಟಾಲಜಿ ಅಂತ ಕರಿತಾ ಬರ್ತೀವಿ. ಮುಂದೆ ನೋಡ್ತಾ ಹೋಗೋಣ. ಸಸ್ಯಗಳಲ್ಲಿ ಕೇವಲ ಅಂಗಾಂಶ ಮಟ್ಟದ ವ್ಯವಸ್ಥೆ ಮಾತ್ರ ಕಂಡು ಬರ್ತದೆ. ಅವುಗಳಲ್ಲಿ ಅಂಗಗಳು ಮತ್ತು ಅಂಗವ್ಯವಸ್ಥೆ ಇರೋದಿಲ್ಲ. ಸಸ್ಯಗಳಲ್ಲಿ ಕೇವಲ ಅಂಗಾಂಶ ಮಟ್ಟದ ವ್ಯವಸ್ಥೆ ಮಾತ್ರ ಇರುತ್ತೆ. ಅವುಗಳಲ್ಲಿ ಅಂಗಗಳು ಇರೋದಿಲ್ಲ ಮತ್ತು ಅಂಗವ್ಯವಸ್ಥೆ ಖಂಡಿತವಾಗ್ಲೂ ಇರೋದಿಲ್ಲ ಸಸ್ಯಗಳಲ್ಲಿ. ಆದರೆ ಜೀವಕೋಶಗಳು ಚಪ್ಪಟ್ಟೆಯಾಗಿ ಬಹುಭುಜಾಕೃತಿಯಲ್ಲಿರ್ತವಂತೆ. ಸೊ ಅದಕ್ಕೆ ಸಸ್ಯಗಳಲ್ಲಿ ಜೀವಕೋಶಗಳು ಚಪ್ಪಟ್ಟೆಯಾಗಿ ಬಹುಭುಜಾಕೃತಿಯಲ್ಲಿರ್ತವೆ. ಸೊ ಅದಕ್ಕೆ ಇರ್ತಕ್ಕಂಥ ಹೆಸರು ಏನಪ್ಪಾ ಅಂದ್ರೆ ಸ್ಕ್ವಾಮಸ್ ಎಪಿಥೀಲಿಯಂ ಅಂತ. ಸ್ಕ್ವಾಮಸ್ ಎಪಿಥೀಲಿಯಂ ಇಂಗ್ಲಿಷಲ್ಲೇ ಜ್ಞಾಪಕ ಇಟ್ಕೊಳ್ಳಿ, ತುಂಬಾ ನೀಟಾಗಿ ಅರ್ಥ ಆಗುತ್ತೆ. ಕನ್ನಡದಲ್ಲಿ ಚಪ್ಪಟ್ಟೆ ಅನುಲೇಪಕ ಅಂಗಾಂಶ ಅಂತ ಕರಿತಾ ಬರ್ತೀವಿ. ಚಪ್ಪಟ್ಟೆ ಅನುಲೇಪಕ ಅಂಗಾಂಶ ಅಂತ. ಇಂಗ್ಲಿಷ್ನಲ್ಲಿ ಇದನ್ನ ಸ್ಕ್ವಾಮಸ್ ಎಪಿಥೀಲಿಯಂ ಅಂತ ಕರಿತೀವಿ. ಮುಂದೆ ನೋಡ್ತಾ ಹೋಗೋಣ. ಮುಂದೆ ಸಸ್ಯಗಳಲ್ಲಿ ನೀರನ್ನ ಸಾಗಣೆ ಮಾಡ್ತಕ್ಕಂಥ ಅಂಗಾಂಶ ಯಾವುದಪ್ಪ ಅಂದ್ರೆ ಸರಿಯಾದಂತ ಉತ್ತರ ಝೈಲಂ. ಸಸ್ಯಗಳಲ್ಲಿ ನೀರನ್ನು ಸಾಗಾಣಿಕೆ ಮಾಡುವ ಅಂಗಾಂಶ ಝೈಲಂ. ಫ್ಲೋಯಮ್ ಫುಡ್ ಕಂಡಕ್ಟಿಂಗ್ ಟಿಶ್ಯೂ ಆಲ್ರೆಡಿ ಹೇಳಿದ್ದೀನಿ. ಮುಂದೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ.
ಆಕ್ಚುಲಿ ಜೈಲಮ್ ಅಂದ್ರೆ ಏನಪ್ಪಾ ಅಂದ್ರೆ ಬೇರಿನಿಂದ ಹೀರಲ್ಪಟ್ಟ ನೀರು, ಬೇರುಗಳಲ್ಲಿ ನೀರು ಹೀರ್ಕೊಳ್ಳುತ್ತೆ ಮತ್ತು ಲವಣಗಳನ್ನು ಸಸ್ಯದ ಎಲ್ಲಾ ಭಾಗಗಳಿಗೆ ಸಾಗಿಸ್ತಕ್ಕಂಥ ಅಂಗಾಂಶವೇ ಜೈಲಮ್. ಬೇರಿನಿಂದ ಹೀರಲ್ಪಟ್ಟ ನೀರು ಮತ್ತು ಲವಣಗಳನ್ನ ಸಸ್ಯದ ಎಲ್ಲಾ ಭಾಗಗಳಿಗೆ ಸಾಗಿಸ್ತಕ್ಕಂಥ ಅಂಗಾಂಶವನ್ನ ನಾವು ಜೈಲಮ್ ಅಂತ ಕರೀತಾ ಬರ್ತೀವಿ. ಸೊ ಸರಿಯಾದ ಉತ್ತರ ಜೈಲಮ್ ಅಂತ ಆಯ್ತು. ಮುಂದೆ ನೋಡ್ತಾ ಹೋಗೋಣ. ಸಸ್ಯ ಜೀವಕೋಶಗಳಲ್ಲಿನ ಈ ಕೆಳಗಿನ ಯಾವುದು ಆಹಾರ ತಯಾರಿಕೆ ಮತ್ತು ಸಂಯೋಜನೆಯ ಜಾಗವಾಗಿದೆ ಅಂತ ಕೇಳಿದರೆ, ಸಸ್ಯ ಜೀವಕೋಶಗಳಲ್ಲಿನ ಈ ಕೆಳಗಿನ ಯಾವುದು ಆಹಾರ ತಯಾರಿಕೆ ಮತ್ತು ಸಂಯೋಜನೆಯ ಜಾಗವಾಗಿದೆ? ಆಹಾರ ತಯಾರಿಕೆ ಮತ್ತು ಸಂಯೋಜನೆಯ ಜಾಗವಾಗಿದೆ ಅಂತ ಕೇಳಿದರೆ, ಸೊ ಇದಕ್ಕೆ ಸರಿಯಾದಂಥ ಉತ್ತರ ಕ್ಲೋರೋಪ್ಲಾಸ್ಟ್ ಅಂತ. ಸಸ್ಯಗಳಲ್ಲಿ ಆಹಾರ ತಯಾರಿಕೆ ಮತ್ತು ಸಂಯೋಜನೆಯ ಜಾಗ ಕ್ಲೋರೋಪ್ಲಾಸ್ಟ್, ಸರಿಯಾದಂಥ ಉತ್ತರ ಕ್ಲೋರೋಪ್ಲಾಸ್ಟ್. ಮುಂದೆ ನೋಡ್ತಾ ಹೋಗೋಣ ಎಕ್ಸ್ಪ್ಲನೇಷನ್. ದ್ಯುತಿ ಸಂಶ್ಲೇಷಣಾ ಕ್ರಿಯೆಯು ಆಕ್ಚುಲಿ ಫೋಟೋಸಿಂಥಸಿಸ್ ಅಂತ ಕರಿತೀವಿ. ದ್ಯುತಿ ಸಂಶ್ಲೇಷಣಾ ಕ್ರಿಯೆಗೆ ಫೋಟೋಸಿಂಥಸಿಸ್ ಅಂತ ಕರೀತಾ ಬರ್ತೀವಿ. ದ್ಯುತಿ ಸಂಶ್ಲೇಷಣಾ ಕ್ರಿಯೆಯು ಎಲೆಗಳಲ್ಲಿ, ಹಸಿರಾದ ಕಾಂಡಗಳಲ್ಲಿ ಮತ್ತು ಸ್ವಲ್ಪ ಭಾಗ ಹೂಗಳಲ್ಲಿ ನಡೆಯುತ್ತೆ. ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಎಲ್ಲೆಲ್ಲಿ ನಡೆಯುತ್ತೆ ಅಂತ ಕೇಳ್ತಾರೆ. ಎಲೆಗಳಲ್ಲಿ, ಹಸಿರಾಗಿರ್ತಕ್ಕಂಥ ಕಾಂಡಗಳಲ್ಲಿ ಮತ್ತು ಸ್ವಲ್ಪ ಹೂಗಳಲ್ಲಿ ನಡೆಯುತ್ತೆ. ಇದುವರೆಗೆ ನಡೆದಿರ್ತಕ್ಕಂಥ ಸಂಶೋಧನೆಗಳ ಪ್ರಕಾರ ದ್ಯುತಿ ಸಂಶ್ಲೇಷಣಾ ಕ್ರಿಯೆಯಲ್ಲಿ 2 ಮುಖ್ಯ ಹಂತಗಳಿದಾವೆ. ದ್ಯುತಿ ಸಂಶ್ಲೇಷಣಾ ಕ್ರಿಯೆಯಲ್ಲಿ 2 ಮೇನ್ ಟೈಪ್ಸ್ ಇದಾವೆ. ಅದು ನೋಡ್ತಾ ಹೋಗೋಣ ಮುಂದೆ. ಒಂದನೇದು ಲೈಟ್ ರಿಯಾಕ್ಷನ್ ಅಂತ ಬೆಳಕಿನ ಪ್ರಕ್ರಿಯೆ ಅಂತ ಕರಿತೀವಿ. ಎರಡನೇದು ಡಾರ್ಕ್ ರಿಯಾಕ್ಷನ್ ಅಂತ, ಇದನ್ನ ಇರುಳಿನ ಪ್ರಕ್ರಿಯೆ ಅಂತಾನು ಕರೀತಾ ಬರ್ತೀವಿ. ಮೊದಲನೇದು ಮತ್ತೆ ರಿಪೀಟ್ ಮಾಡ್ತೀನಿ, ಲೈಟ್ ರಿಯಾಕ್ಷನ್ ಬೆಳಕಿನ ಪ್ರಕ್ರಿಯೆ, ಎರಡನೇದು ಡಾರ್ಕ್ ರಿಯಾಕ್ಷನ್ ಇರುಳಿನ ಪ್ರಕ್ರಿಯೆ ಅಂತ ಕರೀತಾ ಬರ್ತೀವಿ. ಆಕ್ಚುಲಿ ಎರಡು ಘಟ್ಟಗಳು ಕ್ಲೋರೋಪ್ಲಾಸ್ಟ್ ನಲ್ಲಿ ನಡೆಯುತ್ತವೆ. ಎಲ್ಲಿ ನಡೀತದಪ್ಪ ಅಂದ್ರೆ ಲೈಟ್ ರಿಯಾಕ್ಷನ್ ಮತ್ತು ಡಾರ್ಕ್ ರಿಯಾಕ್ಷನ್ ಎಲ್ಲಿ ನಡೆಯುತ್ತೆ ಅಂದ್ರೆ ಕ್ಲೋರೋಪ್ಲಾಸ್ಟ್ ನಲ್ಲಿ ನಡೆಯುತ್ತೆ. ಮೊದಲನೇ ಹಂತ ಎಲ್ಲಿ ನಡೆಯುತ್ತಪ್ಪ ಅಂದ್ರೆ ಕ್ಲೋರೋಪ್ಲಾಸ್ಟ್ ನ ಗ್ರಾನದಲ್ಲಿ ನಡೆಯುತ್ತೆ. ಅಂದ್ರೆ ಲೈಟ್ ರಿಯಾಕ್ಷನ್ ಕ್ಲೋರೋಪ್ಲಾಸ್ಟ್ ನ ಗ್ರಾನದಲ್ಲಿ ನಡೆಯುತ್ತೆ. ಎರಡನೇ ಹಂತ ಕ್ಲೋರೋಪ್ಲಾಸ್ಟ್ ನ ಸ್ಟ್ರೋಮಾದಲ್ಲಿ ನಡೆಯುತ್ತೆ. ಎರಡನೇ ಹಂತ ಎಲ್ಲಿ ನಡೆಯುತ್ತಪ್ಪ ಅಂದ್ರೆ ಕ್ಲೋರೋಪ್ಲಾಸ್ಟ್ ನ ಸ್ಟ್ರೋಮಾದಲ್ಲಿ ನಡೆಯುತ್ತೆ. ಈ ಕೆಳಗಿನ ಯಾವುದರಲ್ಲಿ ಲೈಸೋಜೈಮ್ ಎಂಬ ರಾಸಾಯನಿಕ ತಡೆ ಇದೆ ಅಂತ ಕೇಳಿದ್ದಾರೆ. ಕೆಳಗಿನ ಯಾವುದರಲ್ಲಿ ಲೈಸೋಜೈಮ್ ಅಂತಕ್ಕಂಥ ರಾಸಾಯನಿಕ ತಡೆ ಇದೆ ಏನಪ್ಪಾ ಅಂದ್ರೆ ಆಕ್ಚುಲಿ ಕಂಬನಿ ಅಂದ್ರೆ ಕಣ್ಣೀರು, ಮೂಗ್ನಲ್ಲಿರ್ತಕ್ಕಂಥ ಮ್ಯೂಕಸ್ಸು, ಲಾಲಾರಸ ಮತ್ತು ಮಾನವನ ಎದೆ ಹಾಲು. ಇಷ್ಟರಲ್ಲೂ ಲೈಸೋಸೋಮ್ ಎಲ್ಲ ಆಪ್ಷನ್ಸ್ ಕರೆಕ್ಟ್ ಆಗಿದ್ದಾವೆ. ಲೈಸೋಸೋಮ್ ಅಂತಕ್ಕಂಥ ಒಂದು ರಾಸಾಯನಿಕ ಎಲ್ಲಿ ಇರುತ್ತಪ್ಪ ಅಂದ್ರೆ ಕಂಬನಿಲಿರುತ್ತೆ, ಸೊ ಮೂಗಿನ ಸ್ರಾವದಲ್ಲಿರುತ್ತೆ, ಮತ್ತೆ ಲಾಲಾರಸದಲ್ಲಿರುತ್ತೆ, ಮಾನವನ ಹಾಲಿನಲ್ಲಿರುತ್ತೆ. ಸೊ ಎಲ್ಲಾನು ಸರಿಯಾದಂಥ ಉತ್ತರ. ಮುಂದೆ ನೋಡ್ತಾ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು RNAಯಲ್ಲಿ ಇದ್ದು DNA ಇಲ್ಲ ಅಂತ ಕೇಳಿದ್ದಾರೆ. ಕೆಳಗಿನವುಗಳಲ್ಲಿ RNA ರೈಬೋನ್ಯೂಕ್ಲಿಕ್ ಆಸಿಡ್ ನಲ್ಲಿ ಇದ್ದು ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆಸಿಡ್ ನಲ್ಲಿ ಇಲ್ಲ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಅಡಿನಿನ್, ಯುರಾಸಿಲ್, ಥಯಾಮಿನ್, ಗುಯಾನಿನ್. ಇದಕ್ಕೆ ಸರಿಯಾದಂಥ ಉತ್ತರ ಯುರಾಸಿಲ್. RNAಯಲ್ಲಿ ಅಸ್ತಿತ್ವದಲ್ಲಿದೆ ಮತ್ತು DNA ಅಸ್ತಿತ್ವದಲ್ಲಿ ಇಲ್ಲ. ಸರಿಯಾದಂಥ ಉತ್ತರ ಯುರಾಸಿಲ್. ಸೊ ಇದು ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಯಾವಾಗ ಕೇಳ್ತಾ ಇರ್ತಾರೆ. ವ್ಯಾಟ್ಸನ್ ಅಂಡ್ ಕ್ರಿಕ್ ಅಂತಕ್ಕಂಥವ್ರು ಈ ಮಾಡೆಲ್ನ ಪಾಸ್ಟುಲೇಟ್ ಮಾಡಿದಂಥವ್ರು. ಸೊ ಇದಕ್ಕೆ ಅವರಿಗೆ ನೊಬೆಲ್ ಅವಾರ್ಡು ಸಹ ಬಂತು. ಸೊ ಮುಂದೆ ನೋಡ್ತಾ ಹೋಗೋಣ. DNA ಮತ್ತು RNAಗಳಿಗೆ ಇರ್ತಕ್ಕಂಥ ವ್ಯತ್ಯಾಸನ. ಸೊ ಆನ್ಸರ್ ನಿಮ್ಮ ಹಿಂದಿನ ಪ್ರಶ್ನೆಗೆ ಇಲ್ಲಿ ಉತ್ತರ ಸಿಗುತ್ತೆ. DNA ಮತ್ತು RNAಗಳಿಗೆ ಇರ್ತಕ್ಕಂಥ ವ್ಯತ್ಯಾಸವನ್ನ ಕ್ಲಿಯರ್ ಕಟ್ ಆಗಿ ನೋಡ್ತಾ ಹೋಗೋಣ. ಆಕ್ಚುಲಿ DNA ಮತ್ತು RNA ಅಂದ್ರೆ ಫಸ್ಟ್ DNA ನೋಡ್ತಾ ಹೋಗೋಣ. DNA ಆಕ್ಚುಲಿ ಇದು ಕೋಶ ಕೇಂದ್ರದಲ್ಲಿ ಕಂಡುಬರುತ್ತೆ. DNA ಎಲ್ಲಿ ಕಂಡುಬರುತ್ತಪ್ಪ ಅಂದ್ರೆ ಕೋಶ ಕೇಂದ್ರದಲ್ಲಿ ಕಂಡುಬರುತ್ತೆ. RNA ಬಹುಪಾಲು ಆಕ್ಚುಲಿ ಕೋಶ ರಸದಲ್ಲಿ ಕಂಡುಬರುತ್ತೆ. RNA ಎಲ್ಲಿ ಕಂಡುಬರುತ್ತೆ? ಕೋಶ ರಸದಲ್ಲಿ ಕಂಡುಬರುತ್ತೆ. ಆಕ್ಚುಲಿ DNA ಇದು 2 ಎಳೆಯನ್ನು ಹೊಂದಿದ್ದು ದ್ವಿಸುರುಳಿಯ ರಚನೆಯಾಗಿದೆ. ಅಂದ್ರೆ ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಅಂತ ಅರ್ಥ. ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ DNA ಇರೋದು. RNA ಒಂದೇ ಒಂದು ಎಳೆಯಿಂದ ಮಾಡಲ್ಪಟ್ಟಿದೆ. RNA ಒಂದೇ ಒಂದು ಎಳೆ ಸಿಂಗಲ್ ಹೆಲಿಕಲ್ ಇಂದ ಮಾಡಲ್ಪಟ್ಟಿದೆ. ಮುಂದೆ DNA ನಲ್ಲಿ ಪೆಂಟೋಸ್ ಶುಗರ್ ಅಂದ್ರೆ ಪೆಂಟೋಸ್ ಶರ್ಕರವು ಡಿಆಕ್ಸಿ ರೈಬೋಸ್ ಆಗಿದೆ. ಪೆಂಟೋಸ್ ಶುಗರ್ ಇಲ್ಲಿ ಡಿಆಕ್ಸಿ ರೈಬೋಸ್ ಆಗಿ ಕನ್ವರ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದೇ RNA ನಲ್ಲಿ ಪೆಂಟೋಸ್ ಶುಗರ್ ರೈಬೋಸ್ ಆಗಿ ಕನ್ವರ್ಟ್ ಆಗಿದೆ. ಇಲ್ಲಿ ರೈಬೋಸು, ಇಲ್ಲಿ ಡಿಆಕ್ಸಿ ರೈಬೋಸು ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಲ್ಲ. ಮುಂದೆ ನೋಡ್ತಾ ಹೋಗೋಣ. ಇದು ಇಂಪಾರ್ಟೆಂಟ್, ನಿಮ್ಗೆ ಆನ್ಸರ್ ಇಲ್ಲಿ ಸಿಗುತ್ತೆ. ಇಲ್ಲಿ ಏನೇನು ಸಾರ್ವಜನಿಕ ಕ್ಷಾರಗಳನ್ನ ಒಳಗೊಂಡಿದೆಯಪ್ಪ ಅಂದ್ರೆ DNA, ಅಡಿನಿನ್, ಗುವಾನಿನ್, ಸೈಟೋಸಿನ್ ಮತ್ತು ಥೈಮಿನ್ ಅಂತಕ್ಕಂಥ ಬೇಸಸ್, ನೈಟ್ರೋಜನ್ ಬೇಸಸ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ. ನೈಟ್ರೋಜನ್ ಬೇಸಸ್ ನ ಯಾವ್ಯಾವ ಒಳಗೊಂಡಿದೆ ಅಂದ್ರೆ ಅಡಿನಿನ್, ಗುವಾನಿನ್, ಸೈಟೋಸಿನ್ ಮತ್ತು ಥೈಮಿನ್ಗಳನ್ನ ಒಳಗೊಂಡಿದೆ. ಅದೇ RNA ಅಡಿನಿನ್, ಗುವಾನಿನ್, ಸೈಟೋಸಿನ್ ಮತ್ತು ಯುರಾಸಿಲ್ಗಳನ್ನ ಒಳಗೊಂಡಿದೆ. ಸರಿಯಾದ ಉತ್ತರ ಅಡಿನಿನ್, ಗುವಾನಿನ್, ಸೈಟೋಸಿನ್ ಮತ್ತು ಯುರಾಸಿಲ್ಗಳನ್ನ ಒಳಗೊಂಡಿದೆ. ಮುಂದೆ ನೋಡ್ತಾ ಹೋಗೋಣ.
ಡಿಎನ್ಎ ಅತಿ ಹೆಚ್ಚಿನ ಸಂಖ್ಯೆಯ ನ್ಯೂಕ್ಲಿಯೋಟೈಡ್ಗಳನ್ನ ಒಳಗೊಂಡಿದೆ. ಡಿಎನ್ಎ ಅತಿ ಹೆಚ್ಚಿನ ಸಂಖ್ಯೆಯ ನ್ಯೂಕ್ಲಿಯೋಟೈಡ್ಗಳನ್ನ ಒಳಗೊಂಡಿದೆ. ಅದೇ ಆರ್ಎನ್ಎಗೆ ಹೋದ್ರೆ ಕಡಿಮೆ ಸಂಖ್ಯೆಯ ನ್ಯೂಕ್ಲಿಯೋಟೈಡ್ಗಳನ್ನ ಒಳಗೊಂಡಿದೆ. ಕಡಿಮೆ ಸಂಖ್ಯೆಯ ನ್ಯೂಕ್ಲಿಯೋಟೈಡ್ಗಳನ್ನ ಒಳಗೊಂಡಿದೆ. ಆಕ್ಚುಲಿ ಇದು ಒಂದೇ ವಿಧವಾಗಿದೆ. ಇದು ಒಂದೇ ವಿಧ. ಇದರಲ್ಲಿ 4 ವಿಧದ ಆರ್ಎನ್ಎಗಳು ಕಂಡುಬರ್ತವೆ. ಡಿಎನ್ಎ ಒಂದೇ ವಿಧ. ಅದೇ ಆರ್ಎನ್ಎ ಹೋದ್ರೆ ಆರ್ಎನ್ಎ 4 ಟೈಪ್ಸ್ ಕಂಡುಬರ್ತವೆ. ಸ್ವಪ್ರತೀಕರಣ ಹೊಂದುತ್ತದೆ ಅಂದ್ರೆ ರೆಪ್ಲಿಕೇಶನ್ ಹೊಂದುತ್ತೆ. ಇದು ಸ್ವಪ್ರತೀಕರಣ ಹೊಂದೋದಿಲ್ಲ. ಇದು ಸ್ವಪ್ರತೀಕರಣ ಹೊಂದುತ್ತೆ. ಇದು ಸ್ವಪ್ರತೀಕರಣ ಹೊಂದೋದಿಲ್ಲ. ಇದು ಆರ್ಎನ್ಎಯನ್ನು ಉತ್ಪತ್ತಿ ಮಾಡುತ್ತದೆ. ಇದು ಆರ್ಎನ್ಎನ ಉತ್ಪತ್ತಿ ಮಾಡ್ತದೆ. ಯಾವುದು ಡಿಎನ್ಎ ಆರ್ಎನ್ಎನ ಉತ್ಪತ್ತಿ ಮಾಡುತ್ತದೆ. ಆದರೆ ಇದು ಡಿಎನ್ಎಯನ್ನು ಉತ್ಪತ್ತಿ ಮಾಡೋದಿಲ್ಲ. ಆರ್ಎನ್ಎ ಡಿಎನ್ಎನ ಉತ್ಪತ್ತಿ ಮಾಡೋಕ್ಕಾಗೋದಿಲ್ಲ. ಡಿಫ್ರೆನ್ಸ್ ಗೊತ್ತಾಯ್ತಲ್ಲ. ಆಕ್ಚುಲಿ ಇದು ಅನುವಂಶೀಯ ವಸ್ತು ಎಂದು ಕರೀತಾರೆ ಇದನ್ನ. ಆಕ್ಚುಲಿ ಇದೊಂದು ಅನುವಂಶೀಯ ವಸ್ತು ಅಲ್ಲ. ಡಿಎನ್ಎ ಒಂದು ಜೆನೆಟಿಕ್ ಮೆಟೀರಿಯಲ್. ಅದೇ ಆರ್ಎನ್ಎ ಜೆನೆಟಿಕ್ ಮೆಟೀರಿಯಲ್ ಅಲ್ಲ. ಮುಂದೆ ನೋಡ್ತಾ ಹೋಗೋಣ. ಕೆಳಗಿನ ಯಾವುದರ ಕೊರತೆಯಿಂದ ಹಸುಗಳಿಗೆ ಹಾಲು ಜ್ವರ ಉಂಟಾಗುತ್ತದೆ? ಹಾಲು ಜ್ವರ, ಮಿಲ್ಕ್ ಫೀವರ್ ಅಂತ ಕರಿತೀವಿ. ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾ ಇರ್ತಾರೆ. ಮಿಲ್ಕ್ ಫೀವರ್, ಹಸುಗಳಿಗೆ ಯಾವುದರ ಕೊರತೆಯಿಂದ ಹಾಲು ಜ್ವರ ಉಂಟಾಗುತ್ತದೆ ಏನಪ್ಪಾ ಅಂದ್ರೆ ಕ್ಯಾಲ್ಸಿಯಂನ ಕೊರತೆಯಿಂದ ಉಂಟಾಗುತ್ತೆ. ಸರಿಯಾದಂಥ ಉತ್ತರ ಕ್ಯಾಲ್ಸಿಯಂನ ಕೊರತೆಯಿಂದ ಉಂಟಾಗ್ತದೆ. ಮುಂದೆ ನೋಡ್ತಾ ಹೋಗೋಣ. ಮಿಲ್ಕ್ ಫೀವರ್ ಇಸ್ ಎ ಡಿಸೀಸ್ ದಟ್ ಅಕರ್ಸ್ ಮೇನ್ಲಿ ಇನ್ ಕೌಸ್ ಅರೌಂಡ್ ಕ್ಲಾವಿಂಗ್ ಅಂತ ಹೇಳಿದರೆ. ಮಿಲ್ಕ್ ಫೀವರ್ ಒಂದು ಡಿಸೀಸು. ಆಕ್ಚುಲಿ ಇದು ಬರ್ತಕ್ಕಂಥದ್ದು ಕೌಸ್ಗೆ ಅಂದ್ರೆ ಹಸುಗಳಿಗೆ ಬರುವಂಥದ್ದು. ಆಕ್ಚುಲಿ ಇಟ್ ಈಸ್ ಕಾಸ್ಡ್ ಬೈ ಅನ್ ಇನ್ಸಫಿಷಿಯಂಟ್ ಅಮೌಂಟ್ ಆಫ್ ಕ್ಯಾಲ್ಸಿಯಂ ಇನ್ ದಿ ಬ್ಲಡ್ ಅಂಡ್ ಪರ್ಟಿಕ್ಯುಲರ್ಲಿ ಅಫೆಕ್ಟ್ಸ್ ದಿ ಕೌಸ್ ವಿತ್ ಎ ವೆರಿ ಇನ್ ಹೈ ಮಿಲ್ಕ್ ಹೀಲ್ಡ್. ಆಕ್ಚುಲಿ ಇದು ಇನ್ಸಫಿಷಿಯಂಟ್ ಅಮೌಂಟ್ ಆಫ್ ಕ್ಯಾಲ್ಸಿಯಂ ಸರಿಯಾದಂಥ ರೀತಿಯಲ್ಲಿ ಹಸುಗಳಿಗೆ ಸಿಗಲಿಲ್ಲ ಅಂದರೆ ಸೊ ಇದು ಕೌಗಳಿಗೆ ಅಫೆಕ್ಟ್ ಮಾಡುತ್ತೆ. ಎಲ್ಲಿ ಅಫೆಕ್ಟ್ ಆಗುತ್ತಪ್ಪ ಅಂದರೆ ಒಂದು ಹೈ ಹೀಲ್ಡ್ ಕೊಡ್ತಾ ಇರ್ತಕ್ಕಂಥ ಒಂದು ಮಿಲ್ಕ್ ಪ್ರೊಡಕ್ಷನ್ ಮಾಡ್ತಕ್ಕಂಥ ಹಸುನ ಒಂದು ಹೈ ಈಲ್ಡಿಂಗ್ ಕೆಪಾಸಿಟಿ ಹೊರಟೋಗುತ್ತೆ, ಕಡಿಮೆ ಈಲ್ಡಿಂಗ್ಗೆ ಇಳಿದೋಗುತ್ತೆ. ಸೊ ಇದು ಮೇಜರ್ ಡ್ರಾಬ್ಯಾಕು. ಮುಂದೆ ನೋಡ್ತಾ ಹೋಗೋಣ. ಮುಂದೆ ಪ್ರಾಣಿಗಳ ಬೆನ್ನ ಮೇಲಿರ್ತಕ್ಕಂಥ ಪಟ್ಟಿಗಳು ಯಾವುದರ ಸೂಚನೆ ಅಂತ ಕ್ವಶನ್ ಇದೆ. ಪ್ರಾಣಿಗಳ ಬೆನ್ನ ಮೇಲಿರ್ತಕ್ಕಂಥ ಪಟ್ಟಿಗಳು ಯಾವುದರ ಸೂಚನೆ ಅಂತ ಹೇಳಿದರೆ ಸರಿಯಾದಂಥ ಉತ್ತರ ಪರಿಸರದೊಂದಿಗೆ ಚರ್ಮದ ಬಣ್ಣದ ಹೊಂದಾಣಿಕೆ ಅಂತ. ಪ್ರಜಾವಾಣಿ ಪೇಪರಲ್ಲಿ ಸಂಡೇಸ್ ಬರ್ತಾ ಇರ್ತವೆ, ನೋಡ್ಬೋದು ನೀವು. ಹಿಂಗೆ ಅಡಾಪ್ಟೇಷನ್ಸ್ ಇಂದ ಏನು ಅನುಕೂಲ ಇದೆ, ಅಡಾಪ್ಟೇಷನ್ಸ್ ಅಂತ ಕರಿತೀವಿ ಅದನ್ನು. ಅಡಾಪ್ಟೇಷನ್ಸ್ ಇಂದ ಏನು ಕೆಲವೊಂದು ಅನುಕೂಲ ಇದಾವೆ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಮುಂದೆ ನೋಡ್ತಾ ಹೋಗೋಣ, ಹೇಳ್ತೀನಿ. ಪರಿಸರದೊಂದಿಗೆ ಚರ್ಮದ ಬಣ್ಣದ ಹೊಂದಾಣಿಕೆ ಎಲ್ಲಿಯೂ ಕಾಣಿಸ್ತಾ ಇದೆ. ಗ್ರಾಸ್ಹೋಪರು ಒಂದು ಗಿಡದ ಮೇಲೆ ಕೂತ್ಕೊಂಡ್ರೆ ಗ್ರೀನಿಶ್ ಕಲರ್ ಇತ್ತು ಅಂದರೆ ಅದಕ್ಕೆ ಫುಡ್ನ ಗ್ಯಾದರಿಂಗ್ ಮಾಡ್ತಾ ಇರುತ್ತೆ. ಸೊ ನಾವು ಅದನ್ನು ರೆಕಗ್ನೈಸ್ ಮಾಡಲಿಕ್ಕೆ ಅಷ್ಟು ಸುಲಭವಾಗಿ ಆಗೋದಿಲ್ಲ, ಯಾಕಂದರೆ ಗ್ರೀನಿಶ್ ಲೀಫ್ ಇರುತ್ತೆ. ಈ ಗ್ರಾಸ್ಹೋಪರ್ ಸಹ ಗ್ರೀನಿಶೇ ಕಲರ್ ಇರುತ್ತೆ. ಸೊ ಈಸಿಯಾಗಿ ರೆಕಗ್ನೈಸ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಅದರದೇ ಆದ ಡಿಫೆನ್ಸ್ ಮೆಕ್ಯಾನಿಸಮ್ ಅದು ತನ್ನ ಜೀವನ ಉಳಿಸ್ಕೊಳ್ಳೋಕ್ಕೆ ಆ ರೀತಿ ಒಂದು ಅಡಾಪ್ಟೇಷನ್ ಆಗಿ ಸೈಲೆಂಟಾಗಿ ಆರಾಮಾಗಿ ಅದ್ರ ಮೇಲೆ ಕೂತ್ಕೊಳ್ಳುತ್ತೆ, ಫುಡ್ನ ಗ್ಯಾದರಿಂಗ್ ಮಾಡ್ಕೊಳ್ಳುತ್ತೆ, ಅದ್ರ ಪಾಡೋದು ಹೊರಟೋಗುತ್ತೆ. ಇನ್ನೊಂದು ಹಸಿರು ಕಲರ್ ಹುಳುಗಳು ನೋಡಿರ್ತೀರ ನೀವು. ಒಂದು ಈ ಪಾರಿಜಾತ ಗಿಡದ ಮೇಲೆ ಇರ್ತಕ್ಕಂಥ ಹಸಿರು ಕಲರ್ ಹುಳುಗಳು ಎಲೆನ ತಿಂತಾ ಇರುತ್ತೆ. ಸೊ ಏನೂ ಗೊತ್ತಾಗೋದಿಲ್ಲ, ಎಲೆ ತಿಂತಾ ಇರುತ್ತೆ. ಹೀಗಾಗಿ ಅದನ್ನು ಹುಳನ ರೆಕಗ್ನೈಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಇವೆಲ್ಲನೂ ಅಡಾಪ್ಟೇಷನ್ಸು. ಸೊ ಅಡಾಪ್ಟೇಷನ್ಸಿಂದ ಅವುಗಳ ಡಿಫೆನ್ಸ್ ಮೆಕ್ಯಾನಿಸಮ್ ಗೊತ್ತಾಗದೇ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಆ ಥರ ಪ್ರಕೃತಿನೇ ಸಹಜವಾಗಿ ನೀಡಿರ್ತಕ್ಕಂಥ ಡಿಫೆನ್ಸ್ ಮೆಕ್ಯಾನಿಸಮ್ ಒಂದು ಪಾಯಿಂಟ್ ಮರ್ತಿದ್ದೆ. ಹಸಿರು ಹಾವುಗಳು ಅಷ್ಟೇನೇನೆ, ಹಸಿರು ಹಾವುಗಳು ಅಂತ ಕರಿತೀರಲ್ಲ ನೀವು, ಹಸಿರು ಹಾವುಗಳದೂ ಅದೇನೇನೆ ಮರ್ತಿದ್ದೆ. ಇಂಗ್ಲಿಷ್ ಸ್ಲೈಡ್ ಹೇಳ್ತಾ ಇದ್ದೀನಿ. ಹಸಿರು ಹಾವುಗಳು ಅಷ್ಟೇನೆ, ಗಿಡದಲ್ಲೇ ಇರ್ತವೆ, ಹಸಿರು ಕಲರ್ ಇರ್ತವೆ, ಗೊತ್ತಾಗೋದಿಲ್ಲ ಎಲ್ಲಿದೆ ಏನು ಅಂತಾನೆ. ಗಿಡನೂ ಹಸಿರಾಗಿರುತ್ತೆ, ಅದು ಹಸಿರಾಗಿರುತ್ತೆ. ಸೊ ಅದು ಅಷ್ಟೇ, ತನ್ನ ಜೀವನ ಉಳಿಸ್ಕೊಳ್ಳೋದಕ್ಕೆ ಪರಿಸರದೊಂದಿಗೆ ಆಗಿರ್ತಕ್ಕಂಥ ಒಂದು ಹೊಂದಾಣಿಕೆ ಅಷ್ಟೇ ಅದು. ಮುಂದೆ ನೋಡ್ತಾ ಹೋಗೋಣ. ಈ ಕೆಳಗಿನ ಯಾವ ಪಕ್ಷಿ ಹುಳಿ ಆಕಾರದ ಕೊಕ್ಕನ್ನು ಹೊಂದಿದೆ ಅಂದರೆ ಸರಿಯಾದಂಥ ಉತ್ತರ ವುಡ್ಪೆಕರ್ ಅಂತ. ಆಕ್ಚುಲಿ ಇದು ಮರಗಳನ್ನ ಕುಕ್ಕುತ್ತೆ. ಅದರ ಬೀಕ್ ಅಂದರೆ ಅದರ ಕೊಕ್ಕು ಅತ್ಯಂತ ಹಾರ್ಡಾಗಿರುತ್ತೆ, ತುಂಬ ಹಾರ್ಡಾಗಿರುತ್ತೆ. ಮರನ ಕೊರಿಯುತ್ತೆ ಅದು. ವುಡ್ಪೆಕರ್ ಬೇಕಾದ್ರೆ ನೀವು ನೋಡ್ಬೋದು. ಅದು ಮರದ ಮೇಲೆ ಕೂತ್ಕೊಂಡು ಕೆತ್ತಿ ಗೂಡಿನ ಆಕಾರವನ್ನು ಮಾಡುತ್ತೆ. ನೆಕ್ಸ್ಟ್ ಮೊಟ್ಟೆ ಇಡುತ್ತೆ, ಮರಿ ಮಾಡುತ್ತೆ. ಸೊ ಹೇಳಿದ್ದು ಅದರ ಅದರ ಬೀಕು ಅತ್ಯಂತ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಮುಂದೆ ನೋಡ್ತಾ ಹೋಗೋಣ. ತನ್ನ ಬಣ್ಣ ಬದಲಾವಣೆಯ ಖ್ಯಾತಿಗೆ ಅತ್ಯಂತ ಫೇಮಸ್ ಆಗಿರ್ತಕ್ಕಂಥ ಒಂದು ಉರಗ ಯಾವುದಪ್ಪ ಅಂದರೆ ಕೆಮಿಲಿಯನ್ ಅಂತ ಕರಿತೀವಿ. ನೀವು ಬೇಲಿ ಮೇಲೆ ಇರುತ್ತೆ ಅದು. ಆ್ಯಕ್ಚುಲಿ ಕೆಮಿಲಿಯನ್ ಅಥವಾ ಊಸರವಳ್ಳಿ ಅಂತ ಕರಿತಾ ಬರ್ತೀವಿ.
ಸರಿಯಾದಂಥ ಉತ್ತರ ಬಣ್ಣ ಬದಲಾವಣೆಗೆ ಖ್ಯಾತಿ ಪಡೆದಿರ್ತಕ್ಕಂಥ ಉರಗ ಕೆಮಿಲಿಯನ್. ಚಿತ್ರದಲ್ಲಿ ನೋಡ್ಬೋದು ನೀವು ಡಿಫ್ರೆಂಟ್ ಕಲರ್ಸು. ಸೊ ಇದಕ್ಕೆ ಎಕ್ಸ್ಪ್ಲನೇಷನ್ ಹೇಳ್ತೀನಿ ಏನು ಅಂತ. ಆಕ್ಚುಲಿ ಸೈಂಟಿಸ್ಟ್ ಬಿಲೀವ್ ದಟ್ ಕೆಮಿಲಿಯನ್ಸ್ ಚೇಂಜಿಂಗ್ ಕಲರ್ ಟು ರಿಫ್ಲೆಕ್ಟ್ ದೇರ್ ಮೂಡ್ಸ್. ಬೈ ಡೂಯಿಂಗ್ ಸೊ ದೇ ಸೆಂಡ್ ಸೋಷಿಯಲ್ ಸಿಗ್ನಲ್ಸ್ ಟು ಅದರ್ ಕೆಮಿಲಿಯನ್ಸ್. ಲೈಟರ್ ಕಲರ್ಸ್ ಮೈಟ್ ಬಿ ಯೂಸ್ ಟು ಅಟ್ರಾಕ್ಟ್ ದಿ ಮೇಟ್ಸ್. ಅದು ಇನ್ನೊಂದು ತನ್ನ ಸಂಗಾತಿನ ಹುಡ್ಕೊಳ್ಳಿಕ್ಕೆ ಅದು ಕಲರ್ ಡಿಫ್ರೆನ್ಸಿಯೇಷನ್ ಮಾಡ್ತಾ ಇರ್ತೇವೆ. ಕೆಲವೊಂದು ಸೈಂಟಿಸ್ಟ್ಗಳ ಪ್ರಕಾರ ಹೇಳ್ತಾ ಇರೋದು ಇದು ಒಂದು ಮೇಟಿಂಗ್ಗೋಸ್ಕರ, ಇಂಗ್ಲೀಷ್ನಲ್ಲಿ ಹೊಡೆದು ನೋಡಿ ಮೀನಿಂಗು ಮೇಟಿಂಗ್ಗೋಸ್ಕರ, ಮೇಟ್ಸ್ ಅಂತ ಇನ್ನೊಂದು ಸಂಗಾತಿನ ಹುಡುಕ್ಲಿಕ್ಕೋಸ್ಕರ, ಅದರ ಒಂದು ಅಟ್ರಾಕ್ಷನ್ಗೋಸ್ಕರ, ಅಟ್ರಾಕ್ಟ್ ಮಾಡಲಿಕ್ಕೆ. ಸೊ ಅದು ತನ್ನ ಬಣ್ಣವನ್ನು ಬದಲಾಯಿಸ್ತಾ ಇರುತ್ತೆ. ಇದು ಅಕಾರ್ಡಿಂಗ್ ಟು ಸೈಂಟಿಸ್ಟ್ ಪ್ರಕಾರ ಹೇಳ್ತಕ್ಕಂಥ ಒಂದು ಥಿಯರಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಸಮ್ ಕೆಮಿಲಿಯನ್ಸ್ ಆರ್ ಆಲ್ಸೋ ಚೇಂಜ್ ದೇರ್ ಕಲರ್ಸ್ ಟು ಹೆಲ್ಪ್ ದೇರ್ ಬಾಡೀಸ್ ಟು ಅಡ್ಜಸ್ಟ್ ಟು ಚೇಂಜಸ್ ಇನ್ ಟೆಂಪರೇಚರ್ ಆರ್ ಲೈಟ್. ತಮ್ಮ ಬಾಡಿಯ ಟೆಂಪರೇಚರ್ ರೆಗ್ಯುಲೇಷನ್ ಮಾಡೋದಕ್ಕೋಸ್ಕರ ಬಾಡಿ ಒಳಗಡೆ ಇನ್ನರ್ ಒಳಗಡೆ ಒಂದು ಅನಾಟಮಿ ಹೇಗಿದೆಯೋ ಗೊತ್ತಿಲ್ಲ ಕೆಮಿಲಿಯನ್ದು. ಸೊ ಸೈಂಟಿಸ್ಟ್ ಅಸಂಪ್ಷನ್ ಹೇಳ್ತಾ ಇರೋದು ಸಮ್ ಕೆಮಿಲಿಯನ್ಸ್ ಆರ್ ಆಲ್ಸೋ ಚೇಂಜ್ ದೇರ್ ಕಲರ್ ಟು ಹೆಲ್ಪ್ ದೇರ್ ಬಾಡೀಸ್ ಟು ಅಡ್ಜಸ್ಟ್ ಟು ಚೇಂಜಸ್ ಇನ್ ಟೆಂಪರೇಚರ್ ವೇರಿಯೇಷನ್ನ ಅದು ಮೇಂಟೈನ್ ಮಾಡೋಕ್ಕೆ, ಬಾಡಿ ಟೆಂಪರೇಚರ್ನ ರೆಗ್ಯುಲೇಟ್ ಮಾಡಲಿಕ್ಕೂ ತನ್ನ ಕಲರ್ ಕಾಂಬಿನೇಷನ್ನ ಚೇಂಜಸ್ ಮಾಡ್ತಾ ಇರುತ್ತೆ. ಮುಂದೆ ನೋಡ್ತಾ ಹೋಗೋಣ. ಇನ್ನೂ ಕೆಲವೊಂದು ವಿಜ್ಞಾನಿಗಳ ಪ್ರಕಾರ ನೋಡ್ತಾ ಹೋಗೋಣ. ಸಿನ್ಸ್ ಕೆಮಿಲಿಯನ್ಸ್ ಕಾಂಟ್ ಜನರೇಟ್ ದೇರ್ ಓನ್ ಬಾಡಿ ಹೀಟ್, ಚೇಂಜಿಂಗ್ ದಿ ಕಲರ್ ಆಫ್ ದೇರ್ ಸ್ಕಿನ್ ಇಸ್ ಎ ವೇ ಟು ಮೇಂಟೈನ್ ಎ ಫೇವರಬಲ್ ಬಾಡಿ ಟೆಂಪರೇಚರ್. ನೋಡಿ ಕ್ಲಿಯರ್ ಆಗಿ ಹೇಳಿದರೆ ಬಾಡಿ ಟೆಂಪರೇಚರ್ನ ಯಾಕೆ ಪದೇ ಚೇಂಜಸ್ ಮಾಡ್ತಾ ಇರುತ್ತಪ್ಪ ಅಂದರೆ, ಬಾಡಿ ಕಲರ್ನ ಯಾಕೆ ಚೇಂಜಸ್ ಮಾಡ್ತಾ ಇರ್ತಪ್ಪ ಅಂದರೆ ಬಾಡಿ ಟೆಂಪರೇಚರ್ನ ರೆಗ್ಯುಲೇಟ್ ಮಾಡಲಿಕ್ಕೆ. ಪರ್ಟಿಕ್ಯುಲರ್ ರೀಸನ್ ಹಿಂಗೆ ಕೇಳ್ತಾರೆ, ಬಾಡಿ ಟೆಂಪರೇಚರ್ ರೆಗ್ಯುಲೇಷನ್ಗೋಸ್ಕರ ಅಂತ. ಅದೇ ಸರಿಯಾದ ಉತ್ತರ. ಮುಂದೆ ಎ ಕೋಲ್ಡ್ ಕೆಮಿಲಿಯನ್ ಮೇ ಬಿಕಮ್ ಡಾರ್ಕ್ ಟು ಅಬ್ಸರ್ವ್ ದಿ ಮೋರ್ ಹೀಟ್, ವೆರಾಸ್ ಎ ಹಾಟರ್ ಕೆಮಿಲಿಯನ್ ಮೇ ಟರ್ನ್ ಪೇಲ್ ಟು ರಿಫ್ಲೆಕ್ಟ್ ದಿ ಸನ್ಲೈಟ್ ಹೀಟ್. ಇದು ಅಷ್ಟೇ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಬಾಡಿ ಟೆಂಪರೇಚರ್ನ ಮೇಂಟೈನ್ ಮಾಡಲಿಕ್ಕೋಸ್ಕರ, ಅದಕ್ಕೋಸ್ಕರನೇ ಮೇಯ್ನಾಗಿ ಅದು ತನ್ನ ಕಲರ್ನ ಚೇಂಜಸ್ ಮಾಡ್ತಾ ಇರುತ್ತೆ. ಕೆಮಿಲಿಯನ್ಸ್ ವಿಲ್ ಆಲ್ಸೋ ಯೂಸ್ ಬೋಲ್ಡ್ ಕಲರ್ ಚೇಂಜಸ್ ಟು ಕಮ್ಯುನಿಕೇಟ್. ಒಂದು ಕಮ್ಯುನಿಕೇಷನ್ಗೂ ಈ ಸಿಗ್ನಲ್ಸ್ನ ಯೂಸ್ ಮಾಡ್ಕೊಳ್ಳುತ್ತೆ ಅಂತ ಸೈಂಟಿಸ್ಟ್ಗಳು ಕಂಡುಹಿಡಿದಿದ್ದಾರೆ. ಮುಂದೆ ನೋಡ್ತಾ ಹೋಗೋಣ. ಆ್ಯಕ್ಚುಲಿ ದಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನೋದು ಏನಪ್ಪ ಅಂದರೆ ಅದೊಂದು ಆ್ಯಕ್ಚುಲಿ ಪಕ್ಷಿ. ಕೇಳ್ತಾ ಇರ್ತಾರೆ, ದಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನೋದು ಒಂದು ಪಕ್ಷಿ, ಎಂಡೇಂಜರ್ಸಲ್ಲೇ ಇರ್ತಕ್ಕಂಥ ಒಂದು ಪಕ್ಷಿ. ಅದು ಮೊಟ್ಟೆ ಇಡ್ತಕ್ಕಂಥ ಸಸ್ತನಿಗಳು ಯಾವ್ಯಾವಪ್ಪ ಅಂದರೆ ಇದು ಎನಿ ಟೈಮ್ ಕೇಳ್ತಾ ಇರ್ತಾರೆ. ನಿಮ್ಮ PCPS ಏನವರು ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಸುಮಾರು ಸಾರಿ ರಿಪೀಟ್ ಆಗಿದೆ, ಬೇಕಾದ್ರೆ ನೋಡ್ಬೋದು ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಮೊಟ್ಟೆ ಇಡುವ ಸಸ್ತನಿ ಯಾವುದು ಅಂತಿರ್ತಾರೆ. ಸಿಂಪಲ್ ಕ್ವಶನ್, ಸಿಂಪಲ್ ಆನ್ಸರ್ ಎಕಿಡ್ನ ಮತ್ತು ಪ್ಲಾಟಿಪಸ್. ನಿಮಗೂ ಗೊತ್ತಿರುತ್ತೆ ಎಕಿಡ್ನ ಮತ್ತು ಪ್ಲಾಟಿಪಸ್ ಅಂತ ಸರಿಯಾದಂಥ ಉತ್ತರ. ಆಕ್ಚುಲಿ ಇದು ಕಚ್ಚಿದಾಗ ದೇಹದ ಮೇಲೆ 2 ಗಾಯಗಳು ಕಡಿದ ಭಾಗದ ಮೇಲೆ ಕಾಣಿಸ್ಕೊಳ್ತವೆ. ಇದು ಕಚ್ಚಿದಾಗ ದೇಹದ ಮೇಲೆ 2 ಗಾಯಗಳು ಕಡಿದ ಭಾಗದ ಮೇಲೆ ಕಾಣಿಸ್ಕೊಳ್ತವೆ. ಅದು ಆಕ್ಚುಲಿ ಏನಪ್ಪಾ ಅಂದ್ರೆ ವಿಷಪೂರಿತವಾದಂಥ ಹಾವು. ವಿಷಪೂರಿತ ಹಾವು ಕಚ್ಚಿದ್ರೆ ಅದ್ರ ಫ್ಯಾಂಕ್ಸ್ ಅಂತ ಕರಿತೀವಿ ಹಲ್ಲುಗಳಿಗೆ. ಅದು ಅಲ್ಲಿ ವಿಷ ಅಲ್ಲೇ ಇರುತ್ತೆ. ವಿಷ ಅದು ಆಕ್ಚುಲಿ ಅದು ಬಂದು ಇಂಜೆಕ್ಟ್ ಮಾಡಿದಾಗ ವಿಷ ಅದ್ರ ಹಲ್ಲು ಮುಖಾಂತರ ನಮ್ಮ ಬಾಡಿ ಒಳಗಡೆ ಇಂಜೆಕ್ಟ್ ಆಗುತ್ತೆ. ಸೊ ಇದು ಮೆಕ್ಯಾನಿಸಮು. ಸೊ ವಿಷಪೂರಿತವಾದ ಹಾವು ಸರಿಯಾದಂತಹ ಉತ್ತರ. ಮುಂದೆ ನೋಡ್ತಾ ಹೋಗೋಣ. ಬಾವಲಿಗಳ ಬಗ್ಗೆ ಕೆಳಕಂಡ ಯಾವುವು ಅತ್ಯಂತ ಸತ್ಯ ಅಂತ. ಇದು ಕಂಪಲ್ಸರಿ ಕ್ವಶನ್ಸು, ಬಂದೇ ಬರುತ್ತೆ. ಬರೆದಿಟ್ಕೊಳ್ಳಿ, ಬರೀಲೇಬೇಕು, ಬರೆದಿಟ್ಕೊಳ್ಳಿ. ಸುಮಾರು ಸಾರಿ ರಿಪೀಟ್ ಆಗಿದೆ ಬಾವಲಿಗಳ ಮೇಲೆ, ಯಾಕಂದ್ರೆ ಅಲ್ಟ್ರಾಸಾನಿಕ್ ವೇವ್ಸ್ದು ಇಂಪಾರ್ಟೆನ್ಸು. ಸೊ ಹೇಳ್ತೀನಿ, ಅದು ಮುಂದೆ ಹೇಳ್ತಾ ಹೋಗ್ತೀನಿ. ಆ್ಯಕ್ಚುಲಿ ಬಾವಲಿಗಳು ಸಸ್ತನಿಗಳು ಇದಕ್ಕೆ ಸಂಬಂಧಪಟ್ಟಂಥವು. ಇವು ಬಾವಲಿಗಳು ಸಸ್ತನಿಗಳು. ಇವು ಫ್ಲೈಯಿಂಗ್ ಮ್ಯಾಮಲ್ಸ್ ಅಂತಲೂ ಕರಿತೀವಿ. ಆ್ಯಕ್ಚುಲಿ ಬಾವಲಿಗಳಲ್ಲಿ ವಾಸ್ತವಿಕವಾಗಿ ಬದಲಾದ ಮುಂಗಾಲುಗಳೇ ರೆಕ್ಕೆಗಳಾಗಿ ಬದಲಾವಣೆಯಾಗಿದೆ. ಬಾವಲಿಗಳಲ್ಲಿ ವಾಸ್ತವವಾಗಿ ಬದಲಾದ ಮುಂಗಾಲುಗಳೇ ರೆಕ್ಕೆಗಳಾಗಿ ಬದಲಾವಣೆಯಾಗಿದೆ. ಮುಂಗಾಲುಗಳು ರೆಕ್ಕೆಗಳಾಗಿ ಚೇಂಜಸ್ ಆಗಿದ್ದಾವೆ. ಬಾವಲಿಗಳು ಸ್ವಾಭಾವಿಕ ರಾತ್ರಿ ಚಟುವಟಿಕೆ ನಡೆಸಕ್ಕಂಥವು. ಇವು ನಾಕ್ಟರ್ನಲ್ ಅನಿಮಲ್ಸ್ ಅಂತ ಕರಿತೀವಿ. ಬಾವಲಿಗಳು ಸ್ವಾಭಾವಿಕವಾಗಿ ರಾತ್ರಿ ಚಟುವಟಿಕೆನೇ ಇವು ಪ್ರಿಫರ್ ಮಾಡೋದು. ರಾತ್ರಿ ಹೊತ್ತು ಹಾರಾಡ್ತಾ ಇರ್ತಾವಲ್ಲ, ನೋಡಿದಿರಲ್ಲ. ಸೊ ಇವು ಹಾರಾಡಬೇಕಾದ್ರೆ ಇವು ಆ್ಯಕ್ಚುಲಿ ಯಾವುದೇ ಒಂದು ಆಬ್ಜೆಕ್ಟ್ಗೂ ಟಚ್ ಆಗದಂಗೆ ಹೋಗಿ ವಾಪಸ್ ಬರ್ತಾ ಇರ್ತವೆ.
ಸೊ ನೀವು ನೋಡಿದ್ದೀರಾ ಅನ್ಕೊಂತೀನಿ. ಅದು ಹೇಗಪ್ಪ ಅಂದರೆ ಅದೊಂದು ಮೆಕ್ಯಾನಿಸಮ್ ಏನಿಲ್ಲ. ಅಲ್ಟ್ರಾಸಾನಿಕ್ ವೇವ್ಸು ಇವು ಬಾಡಿಯಿಂದ ಪಾಸ್ ಆಗ್ತದೆ. ಅಲ್ಟ್ರಾಸಾನಿಕ್ ವೇವ್ಸು ಬಾಡಿಯಿಂದ ಪಾಸ್ ಆಗಿ ಹೋಗಿ ಮತ್ತೆ ಆಬ್ಜೆಕ್ಟ್ಗೆ ಟಚ್ ಆಗಿ ಮತ್ತೆ ವಾಪಸ್ ಬರುತ್ತೆ. ಸೊ ಎದುರುಗಡೆ ಆಬ್ಜೆಕ್ಟ್ ಇತ್ತು ಅಂದರೆ ಅಲ್ಟ್ರಾಸಾನಿಕ್ ವೇವ್ಸ್ ವಾಪಸ್ ಬಂತು ಅಂದರೆ ಅವು ಟಚ್ ಆಗ್ದಂಗೆ ಹೊಟ್ಟೋಗ್ತವೆ. ಸೊ ಇದೇ ಮೆಕ್ಯಾನಿಸಮ್. ಅಲ್ಟ್ರಾಸಾನಿಕ್ ವೇವ್ಸ್ ಪಾಸ್ ಮಾಡ್ತಕ್ಕಂಥ ಕೆಪಾಸಿಟಿ ಬಾಹುಲ್ಯಗಳಿಗೆ ಇದೆ. ಇದಿಷ್ಟು ಇಂಪಾರ್ಟೆಂಟು. ಇವು ಸಸ್ತನಿಗಳು. ಮುಂದೆ ನೋಡ್ತಾ ಹೋಗೋಣ. ಕೆಳಕಂಡಗಳಲ್ಲಿ ಯಾವುದು ಪೀಡೆಗಳ ಜೈವಿಕ ನಿಯಂತ್ರಣಕ್ಕೆ ಉಪಯುಕ್ತವಾಗಿದೆ ಅಂತ ಕೇಳ್ತಾ ಇರ್ತಾರೆ. ಪೀಡೆಗಳ ಜೈವಿಕವಾದಂಥ ನಿಯಂತ್ರಣಕ್ಕೆ ಉಪಯುಕ್ತ ಅಂದರೆ ಏನೋ ಒಂದು ಭತ್ತದ ಗದ್ದೆ, ಇನ್ನೊಂದು ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಯಾವ ರೈತನ ಮಿತ್ರ ಯಾವುವು ಅಂತ ಅಷ್ಟೇ ಇದರ ಅರ್ಥ, ಇನ್ನೇನಿಲ್ಲ. ಜೈವಿಕ ಅಲ್ಲಿ ಈಗ ಒಂದು ಹತ್ತಿ ಬೆಳೆದಿರ್ತೀರಾ, ಅಲ್ಲಿ ಏನೋ ಕೀಟಗಳೆಲ್ಲ ಅದನ್ನು ಹತ್ತಿ ಗಿಡ ಡೆಸ್ಟ್ರಾಯ್ ಮಾಡ್ತಾ ಇರ್ತವೆ. ಇನ್ನೇನೋ ಒಂದಾಗಿರಲಿ, ಭತ್ತ, ರಾಗಿ, ಜೋಳ ಯಾವುದೇ ಆಗಿರಲಿ, ಎನಿ ಅಗ್ರಿಕಲ್ಚರಲ್ ಕ್ರಾಪ್ಸ್ನ ಡೆಸ್ಟ್ರಾಯ್ ಮಾಡ್ತಾ ಇರ್ತಾವಲ್ಲ, ಆ ಡೆಸ್ಟ್ರಾಯ್ ಮಾಡ್ತಕ್ಕಂಥ ಒಂದು ಕೀಟಗಳನ್ನ ಈ ಎರಡು ಕೀಟಗಳು ತಿಂತವೆ. ಸೊ ತಿನ್ನೋದ್ರಿಂದ ರೈತನಿಗೆ ಸಹಾಯಕವಾಗ್ತವೆ. ಜೈವಿಕವಾಗಿ ನಿಯಂತ್ರಣಕ್ಕೆ, ಪೀಡೆಗಳ ನಿಯಂತ್ರಣಕ್ಕೆ ಇವು ಸಹಾಯಕವಾಗಿವೆ. ಅವು ಯಾವ್ಯಾವಪ್ಪ ಅಂದರೆ ಚೇಳುಗಳು ಮತ್ತು ಜೇಡರ ಹುಳುಗಳು. ಜೇಡರ ಹುಳುಗಳು ಅಷ್ಟೇ ತಿಂದಾಕ್ತವೆ ಎಕ್ಸ್ಟ್ರಾ ಇವನ್ನ. ಸೊ ಇವು ಅಷ್ಟೇ, ಯಾವು ಚೇಳುಗಳು ಅಷ್ಟೇನೆ ಎಕ್ಸ್ಟ್ರಾ ಅನ್ವಾಂಟೆಡ್ ಯಾವ್ದಾದ್ರು ಕೀಟಗಳಿದ್ರೆ ಅವನ್ನೆಲ್ಲ ತಿಂದಾಕ್ತವೆ. ಸೊ ಮುಂದೆ ನೋಡ್ತಾ ಹೋಗೋಣ. ಆಕ್ಚುಲಿ ಒಂಟೆ ತನ್ನ ಡುಬ್ಬವನ್ನು ಉಪಯೋಗಿಸೋದು ಏನಕ್ಕೆ ಅಂತಾರೆ, ಇದನ್ನ ಮರುಭೂಮಿ ಹಡಗು ಅಂತಾನೂ ಕರಿತೀವಿ. ರಾಜಸ್ಥಾನದಲ್ಲಿ ಆಕ್ಚುಲಿ ರಾಜಸ್ಥಾನದಲ್ಲಿ ಟ್ರಾವೆಲಿಂಗ್ ಇದನ್ನೇ ಉಪಯೋಗಿಸೋದು. ಸೊ ಸರಿಯಾದಂಥ ಉತ್ತರ ಕೊಬ್ಬಿನ ಶೇಖರಣೆಗೆ ಉಪಯೋಗ ಬರುತ್ತೆ. ಅದು ಆಕ್ಚುಲಿ ಕೊಬ್ಬಿನ ಶೇಖರಣೆಗೆ ಸರಿಯಾದಂಥ ಉತ್ತರ ಕೊಬ್ಬಿನ ಶೇಖರಣೆ ಅಂತ. ಮುಂದೆ ನೋಡ್ತಾ ಹೋಗೋಣ. ಗೂಡು ಕಟ್ತಕ್ಕಂಥ ಒಂದೇ ಒಂದು ಜಾತಿಯ ಹಾವು ಯಾವುದಪ್ಪ ಅಂದರೆ ಕಾಳಿಂಗ ಸರ್ಪ. ಗೂಡು ಕಟ್ತಕ್ಕಂಥ ಒಂದೇ ಒಂದು ಜಾತಿಯ ಹಾವು ಯಾವುದಪ್ಪ ಅಂದರೆ ಚಿತ್ರದಲ್ಲಿ ನೋಡ್ಬೋದು ಕಾಳಿಂಗ ಸರ್ಪ. ಆಗುಂಬೆನ ಹಾಟ್ ಸ್ಪಾಟ್ ಅಂತ ಕರಿತೀವಿ. ಕಾಳಿಂಗ ಸರ್ಪಗಳು ಇಡೀ ವರ್ಲ್ಡಲ್ಲಿ ಹೈಯೆಸ್ಟ್ ಇರೋದೊಂದು ತುಂಬ ಜಾಸ್ತಿ ಇದ್ದಾವೆ. ಸೊ ಅದು ಹಾಟ್ ಸ್ಪಾಟಾಗಿ ಪರಿವರ್ತನೆ ಆಗಿದೆ. ಕಾಳಿಂಗ ಸರ್ಪಗಳು ಅತಿ ಹೆಚ್ಚಿರೋದು ನಮ್ಮ ಇಂಡಿಯಾದಲ್ಲಿ 100% ಆಗುಂಬೆ ಫಾರೆಸ್ಟಲ್ಲೇ ಇರೋದು. ಶಿವಮೊಗ್ಗ ಹತ್ರ ಇರ್ತಕ್ಕಂಥ ಆಗುಂಬೆ ಫಾರೆಸ್ಟಲ್ಲಿ ಕಾಳಿಂಗ ಸರ್ಪಗಳು ಅತಿ ಹೆಚ್ಚಾಗಿದ್ದಾವೆ. ಸೊ ಇದು ಗೂಡು ಕಟ್ತಕ್ಕಂಥ ಒಂದು ಜಾತಿ ಹಾವು, ಇದು ಏಕೈಕ ಹಾವು ಅಂದರೆ ಇದು ಕಾಳಿಂಗ ಸರ್ಪ. ಸೊ ಇಲ್ಲಿಗೆ ಈ ಒಂದು ಲೆಂತಿ ವಿಡಿಯೋನ ಸ್ಟಾಪ್ ಮಾಡ್ತೀನಿ. ಸೈನ್ಸ್ ಕ್ವಶನ್ಸು ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರೀವಿಯಸ್ ಇಯರ್ಸಿಂದ ಎತ್ತಿರ್ತಕ್ಕಂಥ ಕ್ವಶನ್ಸ್ ಇವು. ಪ್ರೀವಿಯಸ್ ಇಯರ್ಸಲ್ಲಿ ಎತ್ತಿರೋದು ಅಂದರೆ ಖಂಡಿತವಾಗ್ಲೂ ರಿಪೀಟ್ ಆಗ್ತಾನೆ ಇರ್ತದೆ. ದಯವಿಟ್ಟು ಬರೆದಿಟ್ಕೊಳ್ಳಿ. ಬರೆಯೋದ್ರಿಂದ ಬರವಣಿಗೆ ಶುದ್ಧ ಆಗುತ್ತೆ, ಬರವಣಿಗೆ ವೇಗ ಆಗುತ್ತೆ. ನಿಮ್ಮ ಪ್ರಬಂಧ ರಚನೆಗಾಗಲಿ, KSL ಆಗಲಿ, ಇನ್ನೊಂದು ಎಕ್ಸಾಮ್ ಆಗಲಿ, ಬರವಣಿಗೆ ತುಂಬ ಇಂಪಾರ್ಟೆಂಟು. ಬರವಣಿಗೆ ಬೇಕೇ ಬೇಕು. ಅದು ನಿಮ್ಮ ಓನ್ ನೋಟ್ಸು ಪ್ರಿಪೇರ್ ಆಗುತ್ತೆ. ಇವೆಲ್ಲನೂ ಯೋಚನೆ ಮಾಡಿ ಹೇಳ್ತಾ ಇದ್ದೀನಿ. ಬರೆದಿಟ್ಕೊಳ್ಳಿ, ನಿಮ್ಮದೇ ಒಂದು ಹೊಸ ನೋಟ್ಸ್ ಪ್ರಿಪೇರ್ ಆಗುತ್ತೆ. ಶುರು ಮಾಡಿ, ಇವತ್ತಿಂದನೇ ಶುರು ಮಾಡಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ಗೆ ಶೇರ್ ಮಾಡಿ, ಎಲ್ಲರಿಗೂ ಅನುಕೂಲ ಆಗಲಿ. ಫ್ರೀ ಇದೆ, ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ, ಎವ್ರಿಥಿಂಗ್ ಫ್ರೀ ಇದೆ, ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.